ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮಿಕ ಸಹೋದರ ಸಹೋದರಿಯರೇ, ಪ್ರಭುವಿನ ಆಗಮನ, ಭೂಲೋಕದಲ್ಲಿ ಶಾಂತಿ ಸಮಾಧಾನವು, ದೇವನೊಲಿವ ಮನುಜನಿಗೆ ಮಹಿಮೆಯು ಎಂಬುದಾಗಿ ಹೇಳುವಂತೆ, ದೇವರನ್ನು ಒಲಿಯುವ ಜನರೆಲ್ಲರಿಗೂ ಶಾಂತಿ ಸಮಾಧಾನ, ಸ್ವರ್ಗಲೋಕದಲ್ಲಿ ಮಹಿಮೆ ಉಂಟಾಗುವ ಈ ಒಳ್ಳೆಯ ಗಳಿಗೆಯಲ್ಲಿ ನಾವೆಲ್ಲರೂ ಆ ಯೇಸುವಿನ ಆಗಮನಕ್ಕಾಗಿ ಸಿದ್ಧರಾಗುತ್ತಾ, ಈ ಸ್ತುತಿ ಆರಾಧನೆಯಲ್ಲಿ ಒಂದಾಗುತ್ತಾ, ಪ್ರಭುವೇ ನಮ್ಮನ್ನು ಮುಟ್ಟಿರಿ, ನಿಮ್ಮ ಆಗಮನ ಕಾಲದಲ್ಲಿ ನಾವೆಲ್ಲರೂ ಸಿದ್ಧರಾಗುವಂತೆ ನಮ್ಮೊಬ್ಬೊಬ್ಬರನ್ನು ಅನುಗೊಳಿಸಿ ಎನ್ನುತ್ತಾ ಸ್ತೋತ್ರ ಮಾಡುವ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಕರುಗಳನ್ನು ತಟ್ಟುತ್ತಾ ನಾವೆಲ್ಲರೂ ಒಂದಾಗುವ. ನನ್ನೇಸುರಾಜನು ಬರುವ ಆ ಸಂಖ್ಯ ದೂತರೊಡನೆಲ್ಲರೂ, ನನ್ನೇಸುರಾಜನು ಬರುವ ಆ ಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ. ನನ್ನೇಸು ರಾಜನು ಬರುವ ಆ ಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ. ವಿಶ್ವಾಸದಿಂದ ತೊಟ್ಟಾಡುವ. ಬಾನಲ್ಲಿ ಮಿಂಚು ಮಿನುಗಿ, ಬಾಳಲ್ಲಿ ಬೆಳಕು ಬೆಳಗಿ, ಬಾನಲ್ಲಿ ಮಿಂಚು ಮಿನುಗಿ, ಬಾಳಲ್ಲಿ ಬೆಳಕು ಬೆಳಗಿ, ಮೇಘದೂತರೊಡನೆ ಇಳಿದು ನನ್ನ ರಾಜನಾಗಿ ಬರುವ, ಮೇಘದೂತರೊಡನೆ ಇಳಿದು ನನ್ನ ರಾಜನಾಗಿ ಬರುವ. ನನ್ನೇಸು ರಾಜನು ಬರುವ ಆ ಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ. ಯೇಸು ಬರುವ ದಿನವು ಭಕ್ತರಿಗೆ ಆ ದಿನವು ಎಂಥ ಆನಂದವು, ಯೇಸು ಬರುವ ದಿನವು ಭಕ್ತರಿಗೆ ಆ ದಿನವು ಎಂಥ ಆನಂದವು, ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬ ದುಃಖಕರವು, ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬ ದುಃಖಕರವು. ನನ್ನೇಸು ರಾಜನು ಬರುವ ಆ ಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ, ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ. ನನ್ನೇಸು ರಾಜನು ಬರುವ ಆ ಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ. ವಿಶ್ವಾಸದಿಂದ ಹೇಳುವ. ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ. ನನ್ನೇಸು ರಾಜನು ಬರುವ ಆ ಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು, ನನ್ನ ರಾಜನಾಗಿ ಬರುವ, ನನ್ನನ್ನು
ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ. ಹಲ್ಲೆಲೂಯಾ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಜಯ ಹಲ್ಲೆಲೂಯಾ ಸೇರಿ ಹಲ್ಲೆಲೂಯಾ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಜಯ ಹಲ್ಲೆಲೂಯಾ, ಹಲ್ಲೆಲೂಯಾ ಜಯ ಹಲ್ಲೆಲೂಯಾ. ಹಾಲೆಲೂಯಾ 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 ಸ್ತೋತ್ರ ಯೇಸುವೇ ಯೇಸುವೇ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ಆಗಮನಕ್ಕಾಗಿ ನಾವೆಲ್ಲರೂ ಈ ಸ್ತುತಿ ಆರಾಧನೆಯಲ್ಲಿ ಒಂದಾಗಿದ್ದೇವೆ. ನಾವು ಹಾಡಿದೆವು, ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವೂ ತುಂಬ ದುಃಖಕರವು ಎಂಬುದಾಗಿ. ಪ್ರಭು ಯೇಸು, ಒಂದು ವೇಳೆ ನಾವು ಸಿದ್ಧರಾಗಿಲ್ಲದಿದ್ದರೆ ಸ್ವರ್ಗದಲ್ಲಿ ಕುಳಿತು ನನ್ನ ಮಗ ನನ್ನನ್ನು ಸ್ವೀಕರಿಸಲು ಎಷ್ಟಾಗಿ ಸಿದ್ಧನಾಗಿದ್ದಾನೆ ಎಂಬುದಾಗಿ ನೋಡುತ್ತಾರೆ. ಆದುದರಿಂದ ಈ ಸಿದ್ಧತೆಗಾಗಿ ನಮಗೆ ಬೇಕು ಪವಿತ್ರಾತ್ಮರ ಶಕ್ತಿ. ಆ ಪವಿತ್ರಾತ್ಮರು ನಿಮ್ಮಲ್ಲಿ ಬಂದಾಗ ನೀವು ಶಕ್ತಿಯುತರಾಗುವಿರಿ, ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವಿರಿ, ಯೇಸುವನ್ನು ಸ್ವೀಕರಿಸಲು ನೀವು ಸಿದ್ಧರಾಗುವಿರಿ ಎಂಬುದಾಗಿ ವಿಶ್ವಾಸದೊಂದಿಗೆ ಆತ್ಮರ ಶಕ್ತಿಗಾಗಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಪವಿತ್ರಾತ್ಮರನ್ನು ಕೂಗಿ ಕರೆಯುವ. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಆರಾಧನೆ 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 ಆರಾಧನೆ. ಪವಿತ್ರಾತ್ಮನ ವರವಾ ಕರುಣಿಸು ಓ ದೇವಾ, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ಕರ್ಕೊಂಡು ತಡ್ತಾ ಆಡುವ. ಪವಿತ್ರಾತ್ಮನ ವರವಾ ಕರುಣಿಸು ಓ ದೇವಾ, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವಾ ಕರುಣಿಸು ಓ ದೇವಾ, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ಲೋಕಕ್ಕೆಲ್ಲ ನಿನ್ನ ವಚನವನು ಏಕದೇವರು ಯೇಸು ಎಂದು, ಲೋಕಕ್ಕೆಲ್ಲ ನಿನ್ನ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕರುಣಿಸು. ನಿನ್ನ ಶಿಷ್ಯರು ನಾವು ಬೇಡುವೆವು, ಘೋಷಿಸಲು ಶಕ್ತಿ ನೀ ಕರುಣಿಸು. ನಿನ್ನ ಶಿಷ್ಯರು ನಾವು ಬೇಡುವೆವು. ಪವಿತ್ರಾತ್ಮನ ವರವಾ ಕರುಣಿಸು ದೇವಾ, ಪವಿತ್ರಾತ್ಮನ ವರವಾ ಕರುಣಿಸು ದೇವಾ, ದೇವಾ 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 ದೇವಾ. ಪವಿತ್ರಾತ್ಮನ ವರವಾ ಕರುಣಿಸು ದೇವಾ, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು, ದೇವಾ ನಿನ್ನ ವರದಾನವನು ನೀಡಿ ಅನುಗ್ರಹಿಸು. ಹಾಲೆಲೂಯಾ 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 ಹಾಲೆಲೂಯಾ. ಸ್ವರವೆತ್ತುವ ಯೇಸುವಿನ ಆತ್ಮರ ಅಭಿಷೇಕದೊಂದಿಗೆ ಅನುಗ್ರಹಿಸಲು ನಮ್ಮೆಲ್ಲರನ್ನು ತುಂಬಲು. ಹಾಲೆಲೂಯಾ 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 ಹಾಲೆಲೂಯಾ. ಯೇಸುವೇ ಯೇಸುವೇ ಆರಾಧನೆ 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 ಆರಾಧನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಲೂಕನ ಶುಭ ಸಂದೇಶ ಅಧ್ಯಾಯ 12 ವಾಕ್ಯಗಳು 35ರಿಂದ 40 ನಾವು ಆಲಿಸೋಣ. ನಿಮ್ಮ ನಡು ಕಟ್ಟಿರಲಿ, ನಿಮ್ಮ ದೀಪ ಉರಿಯುತ್ತಿರಲಿ, ತಟ್ಟಿದ ತಕ್ಷಣ
ಯಜಮಾನನಿಗೆ ಬಾಗಿಲು ತೆರೆಯಲು ಸಿದ್ಧರಿರುವ ಸೇವಕರಂತೆ ಇರಿ. ತಮ್ಮ ಯಜಮಾನನು ಮದುವೆ ಔತಣ ಮುಗಿಸಿಕೊಂಡು ಯಾವಾಗ ಹಿಂದಿರುಗುತ್ತಾನೋ ಎಂದು ಅವರು ಎದುರು ನೋಡುತ್ತಾ ಇರುತ್ತಾರೆ. ಯಜಮಾನನು ಬಂದು ಯಾವ ಸೇವಕ ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುತ್ತಾನೋ ಅಂಥವರು ಭಾಗ್ಯವಂತರು. ಏಕೆಂದರೆ ಯಜಮಾನನೇ ನಡುಕಟ್ಟಿ ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಒಬ್ಬೊಬ್ಬನಿಗೂ ತಾನೇ ಉಪಚಾರ ಮಾಡುವನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಯಜಮಾನನು ಬರುವಾಗ ನಡುರಾತ್ರಿಯಾಗಿರಲಿ ಮುಂಜಾವವಾಗಿರಲಿ ಎಚ್ಚರದಿಂದ ಇರುವ ಸೇವಕರನ್ನು ಆತನು ಕಂಡರೆ ಅವರು ಭಾಗ್ಯವಂತರು. ಕಳ್ಳನು ಬರುವ ಗಳಿಗೆಯು ಮನೆಯ ಯಜಮಾನನಿಗೆ ತಿಳಿದರೆ ಅವನು ತನ್ನ ಮನೆಗೆ ಕನ್ನ ಹಾಕಲು ಬಿಡುವನೇ ಇಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವೂ ಸಹ ಸಿದ್ಧರಾಗಿರಿ. ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಎಂದರು. ಪ್ರಭುವಿನ ಶುಭ ಸಂದೇಶ. ಆತ್ಮೀಯರೇ, ಆಗಮನ ಕಾಲ ಸಿದ್ಧತೆಯ ಕಾಲ. ಯಾವುದಕ್ಕಾಗಿ ಸಿದ್ಧತೆ ನಾವು ಮಾಡ್ತಾ ಇದ್ದೀವಿ? ಪವಿತ್ರ ಕಥೋಲಿಕ ಧರ್ಮಸಭೆಯ ಆರಾಧನಾ ವಿಧಿಯಲ್ಲಿ 3 ಮುಖ್ಯವಾದ ಕಾಲಗಳನ್ನು ನಾವು ನೋಡ್ತೀವಿ. ಒಂದು ಸಾಧಾರಣ ಕಾಲ, ಆಗಮನ ಕಾಲ, ತಪಸ್ಸು ಕಾಲ. ಇನ್ನೊಂದು ನಾವು ನೋಡೋದಾದರೆ ಪುನರುತ್ಥಾನ ಕಾಲ ಇದೆ. ವಿವಿಧ ಹಬ್ಬಗಳನ್ನು ನಾವು ಆಚರಿಸುತ್ತೇವೆ. ಅದರಲ್ಲೂ ನಾವು ತಪಸ್ಸು ಕಾಲಕ್ಕೆ ಸಿದ್ಧತೆಯಾಗಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀವಿ. ಯಾವುದಕ್ಕಾಗಿ? ಯೇಸುವಿನ ಪುನರುತ್ಥಾನದ ಹಬ್ಬದ ಸಿದ್ಧತೆಗಾಗಿ. ಸ್ಪಷ್ಟ ಸಂದೇಶ ನಮಗೆ ತಪಸ್ಸು ಕಾಲದ ಸಂದೇಶವಾಗಿದೆ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಆಗಮನ ಕಾಲ ಯಾವುದಕ್ಕೆ ಸಿದ್ಧತೆ? ಯೇಸುವಿನ ಜನನದ ಹಬ್ಬ, ಹುಟ್ಟು ಹಬ್ಬ. ಈ 2 ಹಬ್ಬಗಳು ನಾವು ಬಹಳ ವಿಶೇಷವಾಗಿ ಧರ್ಮಸಭೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದು ನಾನು ಹೇಳಿದೆ, ಈ ಪುನರುತ್ಥಾನ ಹಬ್ಬ ಶ್ರೇಷ್ಠವಾದ ಹಬ್ಬ. ಮತ್ತು ಯೇಸುವಿನ ಹುಟ್ಟು ಹಬ್ಬಕ್ಕೆ ನಾವು ಆಗಮನ ಕಾಲದಲ್ಲಿ ವಿಶೇಷವಾಗಿ ಸಿದ್ಧತೆ ಮಾಡ್ತಾ ಇರ್ತೀವಿ. ತಪಸ್ಸು ಕಾಲಕ್ಕೂ ಆಗಮನ ಕಾಲಕ್ಕೂ ವ್ಯತ್ಯಾಸವಿದೆ. ತಪಸ್ಸು ಕಾಲದಲ್ಲಿ ಶಿಲುಬೆ ಹಾದಿ, ಪಶ್ಚಾತ್ತಾಪಕ್ಕೆ, ಉಪವಾಸ ಪ್ರಾರ್ಥನೆಗೆ ಜಾಸ್ತಿ ಒತ್ತು ನಾವು ಕೊಡ್ತೀವಿ. ಕಾರಣ ಆ ಯೇಸುವಿನ ಪುನರುತ್ಥಾನದ ಪ್ರಭೆಯನ್ನು ಅನುಭವಿಸಲು ಮತ್ತು ಆ ಒಂದು ಸಂತೋಷವನ್ನು ನಮ್ಮದಾಗಿಸಲು. ಇಲ್ಲಿ ಕ್ರಿಸ್ತ ಜಯಂತಿ, ಇದಕ್ಕೆ ನಾವು 2 ಸಿದ್ಧತೆಗಳನ್ನು ನಾವು ಮಾಡ್ತೀವಿ. ಒಂದು ದೂರದ ಸಿದ್ಧತೆ, ಒಂದು ಸಮೀಪದ ಸಿದ್ಧತೆ. ನೀವು ನೋಡ್ತೀರಿ, ಡಿಸೆಂಬರ್ 17ರ ತನಕ ವಿವಿಧ ವಾಚನಗಳು ನಮಗೆ ಸಿದ್ಧತೆಗೆ ಕರೆ ನೀಡ್ತಾ ಇವೆ. ವಿಶೇಷವಾಗಿ ನಾವು ಆಲಿಸ್ತೀವಿ ಸ್ನಾನಿಕ ಯೋವಾನ್ನನ ಆ ಒಂದು ಘಟನೆಗಳು, ಅವನು ಹೇಗೆ ಯೇಸುವಿಗೆ ಹಾದಿಯನ್ನು ಸಿದ್ಧ ಮಾಡಲು ಬರುತ್ತಾನೆ ಎಂಬುದಾಗಿ ನಾವು ಆಲಿಸುತ್ತೀವಿ. ಹಾಗೆಯೇ ಹತ್ತಿರದ ಸಿದ್ಧತೆ, ಯೇಸುವಿನ ಒಂದು ಹುಟ್ಟುಹಬ್ಬಕ್ಕೆ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಇನ್ನೊಂದು ಅಂದರೆ ಯೇಸುವಿನ ಬರೋಣ. ನಾವೊಂದು ಹಾಡಾಡ್ತೀವಿ ಕನ್ನಡದಲ್ಲಿ, ಬಹಳ ಸುಂದರ ಹಾಡು. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ಮೇಘರಾಜನಾಗಿ ಬರುವ. ಹೌದು, ನನ್ನ ಯೇಸು ರಾಜನು ಬರುವ. ಹೇಗೆ ಬರುವ? ಪ್ರಕಟಣಾ ಗ್ರಂಥದಲ್ಲಿ, ದಾನಿಯೇಲನ ಗ್ರಂಥದಲ್ಲಿ ಕಾಣಿಸಲ್ಪಟ್ಟಂತೆ ಮೇಘದೂತನಾಗಿ ಬರುವ. ಹಿ ವಿಲ್ ಕಮ್ ಇನ್ ಹಿಸ್ ಗ್ಲೋರಿ. ಅಂದರೆ ಮಹಿಮಾರೂಪ ತಾಳಿ ಆತನು ಬರುವನು. ಆ ಬರೋಣಕ್ಕೆ ಸಿದ್ಧತೆ ನಾವು ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಈ ಹಾಡಿನ ಸಾಲು ಹೇಳ್ತಾ ಇದೆ, ಯೇಸು ಬರುವ ದಿನವು ಅದು ಹಿತಕರವು, ಆದರೆ ಯಾರ್ಯಾರು ಸಿದ್ಧರಿಲ್ಲವೋ ಅವರಿಗೆ ಬಲು ದುಃಖಕರವು. ಆದ್ದರಿಂದ ಈ ಆಗಮನ ಕಾಲದಲ್ಲಿ ಅಥವಾ ಯೇಸುವಿನ ಬರೋಣಕ್ಕೆ ಯಾವ ಸಿದ್ಧತೆ ಪ್ರಮುಖವಾದುದು? ನೋಡಿ, ಕ್ರಿಸ್ಮಸ್ ಅಥವಾ ಕ್ರಿಸ್ತ ಜಯಂತಿ ಬಂದಾಗ ಕೆಲವರು ಯೋಚನೆ ಮಾಡೋದು, ನಾವು ಒಂದು ಒಳ್ಳೆಯ ಗೋಧಲಿ ಮಾಡಬೇಕು, ಶೃಂಗಾರಮಯವಾದ ಗೋಧಲಿ ಮಾಡಬೇಕು, ಅಥವಾ ನಮ್ಮ ಮನಗಳನ್ನು ಶೃಂಗರಿಸಬೇಕು. ಬೇಕು, ಇದೆಲ್ಲ ಬಾಹ್ಯ ಸಿದ್ಧತೆ.
ಇನ್ನು ಈ ಕಾಲ ತಿಂಡಿ ತಿನಿಸುಗಳ ಕಾಲ, ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ನಾವು ಮಾಡ್ತೀವಿ. ಅಥವಾ ಹೊಸ ಬಟ್ಟೆ, ಕ್ರಿಸ್ಮಸ್ ಸಮಯದಲ್ಲಿ ಹೊಸ ಬಟ್ಟೆಗಳನ್ನು ನಾವು ಧರಿಸ್ತೀವಿ. ಇದೆಲ್ಲ ನಮ್ಮ ಆನಂದದ ಸಂಕೇತ, ಬಾಹ್ಯ ಸಂಕೇತ. ಆದರೆ ಇದು ಮಾತ್ರ ಪ್ರಮುಖವಲ್ಲ. ಬದಲಾಗಿ ಆಂತರಿಕ ಸಿದ್ಧತೆ, ಆತ್ಮದ ಸಿದ್ಧತೆ, ಅದರ ಕುರಿತು ಪವಿತ್ರ ಧರ್ಮಸಭೆ ನಮಗೆ ಕರೆ ನೀಡುತ್ತದೆ. ನಮಗೆ ಜಗದ್ಗುರುಗಳು ತಮ್ಮ ಪ್ರತಿ ಬಾರಿ ಪ್ರಬೋಧನೆಯಲ್ಲಿ ಹೇಳ್ತಾರೆ, ದ ಸೀಸನ್ ಆಫ್ ಅಡ್ವೆಂಟ್ ಈಸ್ ಎ ಜಾಯ್ಫುಲ್ ಸೀಸನ್, ಇಸ್ ಎ ಜಾಯ್ಫುಲ್ ವೇಟಿಂಗ್. ಅಂದರೆ ಆಗಮನ ಕಾಲದ ಒಂದು ಸಿದ್ಧತೆ ಅಂದರೆ ಆನಂದಭರಿತವಾಗಿ ನಾವು ಸಿದ್ಧರಾಗುವುದು. ಯಾಕೆ ಸಿದ್ಧರಾಗಬೇಕು? ಬಹಳ ಇಂಪಾರ್ಟೆಂಟ್. ಆದ್ಮೇಲೆ ಏನೇ ಒಂದು ಕಾರ್ಯ ನಾವು ಕೈಗೊಂಡಾಗ ಇರಬಹುದು, ನಾವು ಪ್ರಯಾಣ ಮಾಡುವಾಗ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ತೀವಿ. ಅಥವಾ ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ತೀವಿ. ಒಂದು ಕುಟುಂಬದಲ್ಲಿ ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ಎಷ್ಟೋ ಸಿದ್ಧತೆಗಳು ಇರಬಹುದು. ಅದು ವಿವಾಹ ಮಹೋತ್ಸವ, ಎಷ್ಟೋ ತಿಂಗಳು ವರ್ಷಗಳಿಂದ ನಾವು ಸಿದ್ಧತೆ ಮಾಡ್ತೀವಿ. ಏನೇ ಒಂದು ಪಾಠ ತಗೊಳ್ಬೇಕು, ಟೀಚರ್ ಸಿದ್ಧತೆ ಮಾಡ್ತಾರೆ. ಶಾಲೆಗೆ ಹೋಗಬೇಕು, ಮಕ್ಕಳು ಸಿದ್ಧತೆ ಮಾಡ್ತಾರೆ. ಓಟದಲ್ಲಿ ಓಡುವವರು ಕೂಡ ಸಿದ್ಧತೆ ಮಾಡ್ತಾರೆ. ಹಾಗೆಯೇ ಪ್ರತಿಯೊಂದು ಯುದ್ಧ ರಂಗದಲ್ಲಿರುವವರು ಕೂಡ ತಮ್ಮ ಸಿದ್ಧತೆಯನ್ನು ಮಾಡಬೇಕು. ಯಾಕಂದರೆ ಸಿದ್ಧತೆ ಬಹಳ ಮುಖ್ಯ. ಹಾಗೆಯೇ ದೈವ ರಾಜ್ಯಕ್ಕಾಗಿ, ದೇವರ ಸಾಮ್ರಾಜ್ಯಕ್ಕಾಗಿ ನಾನು ನೀವು ಮಾಡುವ ಸಿದ್ಧತೆಯೂ ಅಷ್ಟೇ ಮುಖ್ಯ. ಸಿದ್ಧರಾರಿಲ್ಲವೋ ಆ ದಿನವೂ ಅವರಿಗೆ ಬಲು ದುಃಖಕರವು. ಅದರಿಂದ ಇವತ್ತಿನ ಸಂದೇಶ ನಾನು ನಿಮಗೆ ಹೇಳಿದೆ, ಸದಾ ಸಿದ್ಧರಾಗಿರಿ. ಆತ್ಮೀಯರೇ, ನಾವು ಸಿದ್ಧರಾಗಿರಬೇಕಾದ್ರೆ ಮಾಡಬೇಕಾದದ್ದು ಏನು? ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಜನರು ಯೇಸುವನ್ನು ಹುಡುಕಿ ಬರ್ತಾರೆ. ಯೇಸುಒಂದು ದೊಡ್ಡ ಅದ್ಭುತ ಮಾಡ್ತಾರೆ. ಯಾವ ಅದ್ಭುತ? ಭೋಜನದ ಅದ್ಭುತ ಮಾಡ್ತಾರೆ. ರೊಟ್ಟಿಗಳನ್ನು ಅವರಿಗೆ ಅದ್ಭುತ ಮಾಡಿ ಹಂಚ್ತಾರೆ. ತದನಂತರ ಯೇಸುವನ್ನು ಹುಡುಕಿ ಇನ್ನೊಂದು ದಡದಲ್ಲಿ ಅವರು ಬರ್ತಾರೆ. ಆವಾಗ ಅವರು ಯೇಸುವಿಗೆ ಕೇಳ್ತಾರೆ, ಯೇಸುವೆ ನೀವು ಇಲ್ಲಿ ಬಂದದ್ದು ಯಾವಾಗ? ನೋಡಿ, ಅವರು ಯಾವ ಸಿದ್ಧತೆಯೂ ಇಲ್ಲದೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ಹೊಟ್ಟೆ ತುಂಬ ರೊಟ್ಟಿ ಸಿಕ್ಕಿತು ಎಂಬ ಬಂದಿದ್ದಾರೆ ಅಂತಲೇ ಯೇಸುವಿಗೆ ಗೊತ್ತು. ಯೇಸು ಅದನ್ನೇ ಹೇಳ್ತಾರೆ, ನೀವಿಲ್ಲಿ ಬಂದಿದ್ದು ನಾನು ಮಾಡಿದ ಅದ್ಭುತವನ್ನು ಗ್ರಹಿಸಿ ಅಲ್ಲ, ಬದಲಾಗಿ ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ನೀವು ಇಲ್ಲಿ ಬಂದಿದ್ದೀರಿ. ಆವಾಗ ಅವರು ಕೇಳ್ತಾರೆ, ದೇವರು ಮೆಚ್ಚುವ ಕಾರ್ಯ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು. ದೇವರು ಕಳುಹಿಸಿದಾತನನ್ನು ನೀವು ಇದು ದೇವರ ಇಚ್ಛೆ. ಅದರಿಂದ ಇವತ್ತು ಈ ಆಗಮನ ಕಾಲ ಪ್ರಭು ಯೇಸುವಿನಲ್ಲಿ ನಾನು ನೀವು ವಿಶ್ವಾಸವಿಡಬೇಕು. ಯಾಕೆಂದರೆ ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ ವಾಕ್ಯ 31ರಲ್ಲಿ ಪೌಲ ಮತ್ತು ಸೀಲರು ಸೆರೆಮನೆಯ ಅಧಿಕಾರಿಗೆ ಹೇಳಿದ ಆ ಮಾತು ನನ್ನ ಮತ್ತು ನಿಮ್ಮ ಜೀವನದಲ್ಲಿ ನಿಜವಾಗಬೇಕಾಗಿದೆ. ಏನದು ಮಾತು? ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಣೆ ಹೊಂದುವರು. ನೀನು ನಿನ್ನ ಕುಟುಂಬದವರೆಲ್ಲರೂ ರಕ್ಷಣೆ ಹೊಂದುವರು. ನೀನು ರಕ್ಷಣೆ ಹೊಂದಿದ್ರೆ ಮಾತ್ರ ಸಾಲದು, ನಿನ್ನ ಕುಟುಂಬದವರು ಕೂಡ ರಕ್ಷಣೆ ಹೊಂದಬೇಕು. ಅದರಿಂದ ಇವತ್ತು ಆತ್ಮೀಯ ಸಹೋದರ ಸಹೋದರಿಯರೇ, ಇದು ಸಿದ್ಧತೆ, ನಮ್ಮ ಕುಟುಂಬದ ಸಿದ್ಧತೆ, ಯೇಸುವಿನ ಆಗಮನಕ್ಕಾಗಿ ಅಥವಾ ಆ ಕ್ರಿಸ್ಮಸ್ ಆಚರಣೆಗಾಗಿ. ಈ ಸಿದ್ಧತೆ ನಾನು ಹೇಳಿದೆ, ಒಂದು ಆಂತರಿಕ ಸಿದ್ಧತೆ, ದೇವರ ಇಚ್ಛೆಗೆ ತಲೆಬಾಗುವುದು, ದೇವರ ಆಜ್ಞೆಗಳನ್ನು ಕೈಗೊಂಡು ಜೀವಿಸುವುದು, ದೇವರ ಹಾದಿಯಲ್ಲಿ ನಾವು ನಡೆಯುವುದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ ಆತ್ಮೀಯರೇ, ಈ ಲೋಕದ ಸಿದ್ಧತೆ ಮಾಡಲು ನಾವು ಎಷ್ಟು ಶ್ರಮ ವಹಿಸ್ತೀವಿ, ಎಷ್ಟು ಬೆವರು ಸುರಿಸ್ತೀವಿ, ಎಷ್ಟೋ ಬಾರಿ ನಾವು ಅದಕ್ಕೆ ತ್ಯಾಗ ಮಾಡಲು ಸಿದ್ಧರಿದ್ದೇವೆ. ನಾನು ನೋಡಿದ್ದೀನಿ. ನಾನು ಯುವಜನರ ಜೊತೆಗೆ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಶಿವಮೊಗ್ಗ ಡಯಾಸಿಸಲ್ಲಿ 3ನೇ ಬಾರಿ ಯುವ ನಿರ್ದೇಶಕನಾಗಿದ್ದೀನಿ. ಎಷ್ಟೋ ಯುವಜನರು ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ತಮ್ಮ ದೇಹಕ್ಕಾಗಿ ಏನು ಮಾಡಬೇಕು ನೋಡ್ತಾರೆ. ಇರ್ಬೋದು, ವಿಶೇಷವಾಗಿ ಬೆಳಿಗ್ಗೆ ಎದ್ದು ಕೆಲವರು ಓಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಇನ್ನು ಕೆಲವರು ಜಿಮ್ಗೆ ಹೋಗ್ತಾರೆ, ತಮ್ಮ ಬಾಡಿ ಹೇಗೆ ಬಾಡಿ ಬಿಲ್ಡಿಂಗಲ್ಲಿ ಸಿದ್ಧ ಮಾಡಬೇಕು. ನೋಡಿ, ಇದೆಲ್ಲ ತಾತ್ಕಾಲಿಕ, ಇದೆಲ್ಲ ಲೌಕಿಕ, ಬೇಕು, ನಾನು ಬೇಡ ಅನ್ನೋದಿಲ್ಲ. ಆದರೆ ಅದೇ ಶ್ರೇಷ್ಠವಾಗಿರಬಾರ್ದು. ಆ ಸಿದ್ಧತೆಗಳು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಕರೆದೊಯ್ಯುವುದಿಲ್ಲ.
ನಮ್ಮ ಜೀವನದಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಯಾವಾಗ ಸಮತೋಲನ ಇಲ್ಲವೋ ನಾವು ಬಿದ್ದು ಹೋಗ್ತೀವಿ. ಅದರಿಂದ ಇವತ್ತು ನಮಗೆ ಈ ಆಗಮನ ಕಾಲ ಸಮತೋಲನದ ಜೀವನಕ್ಕೆ ಕರೆ ನೀಡುತ್ತೆ. ಯಾವುದರಲ್ಲಿ ಸಮತೋಲನ? ನಮ್ಮ ಕಾಯಕ, ನಮ್ಮ ಕೆಲಸದಲ್ಲೂ, ನಮ್ಮ ಪ್ರಾರ್ಥನೆಯಲ್ಲೂ, ನಮ್ಮ ಆರಾಧನೆಯಲ್ಲೂ, ನಮ್ಮ ಸಾಮಾಜಿಕ ಜೀವನದಲ್ಲೂ, ನಮ್ಮ ದೇವರ ವಾಕ್ಯ ಓದುವುದರಲ್ಲೂ, ಹಾಗೂ ಈ ಲೌಕಿಕವಾಗಿ ಪಡೆಯುವ ಜ್ಞಾನದಲ್ಲೂ. ಅದಕ್ಕಾಗಿ ಯಾವಾಗ ನಾವು ಸಮತೋಲನ ಮಾಡುವುದಿಲ್ಲವೋ ನಾವು ಬಿದ್ದು ಹೋಗ್ತೀವಿ. ಆಗಮನ ಕಾಲ ನಮಗೆ ಸಮತೋಲನವನ್ನು ಕಾಪಾಡಲು ಕರೆ ನೀಡುವ ಕಾಲ. ಏಕೆಂದರೆ ಪ್ರತಿ ವರ್ಷ ಆಗಮನ ಕಾಲ ಬರುತ್ತೆ, ತಪಸ್ಸು ಕಾಲ ಬರುತ್ತೆ, ಪುನರುತ್ಥಾನ ಕಾಲ ಬರುತ್ತೆ, ಸಾಧಾರಣ ಕಾಲ ಬರುತ್ತೆ. ನಮ್ಮ ಜೀವನವೆಂಬ ಈ ಹಡಗು ಸಾಗುತ್ತಾ ಇರುತ್ತೆ. ನಿತ್ಯ ಜೀವದೆಡೆಗೆ ನಾವು ಹೋಗಬೇಕು. ನೋಡಿ, ಈ ಯೇಸುವಿನ ಬರೋಣಕ್ಕೆ ಎರಡು ಸಿದ್ಧತೆ. ಒಂದು ಹತ್ತಿರದ ಸಿದ್ಧತೆ ನಾವು ಮಾಡ್ತೀವಿ, ಒಂದು ಹಬ್ಬ ಆಚರಿಸಲು. ಎರಡನೆಯದಾಗಿ ನನಗೂ ನಿಮಗೂ ನಿತ್ಯ ಜೀವ ಬೇಕು, ಸ್ವರ್ಗ ಸಾಮ್ರಾಜ್ಯ ಬೇಕು, ಅದರ ಸಿದ್ಧತೆ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸದಾ ಸಿದ್ಧರಾಗಿರಬೇಕು. ಬೈಬಲ್ ಹೇಳ್ತಾ ಇದೆ, ನಿಮ್ಮ ನಡು ಕಟ್ಟಿರಲಿ, ನಿಮ್ಮ ದೀಪ ಉರಿಯುತ್ತಿರಲಿ. ದೀಪ ಅಂದರೆ ಏನು? ಬೈಬಲಲ್ಲಿ ವಾಟ್ ಈಸ್ ಲೈಟ್? ಆ ದೀಪ ಅಂದರೆ ವಿಶ್ವಾಸ. ವಿಶ್ವಾಸವೆಂಬ ದೀಪ ಉರಿಯುತ್ತಿರಲಿ. ಯೆಶಾಯ ಪ್ರವಾದಿಯ ಗ್ರಂಥ 7ನೇ ಅಧ್ಯಾಯ ವಾಕ್ಯ 9 ಹೇಳುತ್ತೆ, ನಿಮಗೆ ವಿಶ್ವಾಸದಲ್ಲಿ ಸ್ಥಿರತೆ ಇಲ್ಲದಿದ್ದರೆ ನಿಮಗೆ ಸ್ಥಿರತೆ ಇರುವುದಿಲ್ಲ. ಇಫ್ ಯು ಡು ನಾಟ್ ಸ್ಟ್ಯಾಂಡ್ ಫರ್ಮ್ ಇನ್ ಫೇತ್, ಯು ವಿಲ್ ನಾಟ್ ಸ್ಟ್ಯಾಂಡ್ ಅಟ್ ಆಲ್. ದೀಪ ಉರಿಯುತ್ತಿರಲಿ, ಆ ವಿಶ್ವಾಸ, ಯೇಸುವಿನಲ್ಲಿ ವಿಶ್ವಾಸ ಉರಿಯುತ್ತಿರಲಿ. ಅದನ್ನೇ ನಾವು ನೋಡ್ತೀವಿ ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 9, ಯೇಸುವೇ ಪ್ರಭು ಎಂದು ನೀನು ಬಾಯಲ್ಲಿ ನಿವೇದಿಸು, ಹೃದಯದಲ್ಲಿ ವಿಶ್ವಾಸಿಸು, ಜೀವೋದ್ಧಾರ ಹೊಂದುತ್ತೀಯೇ. ಅದರಿಂದ ಇವತ್ತು ನಮಗೆ ಬೇಕಾದುದು ವಿಶ್ವಾಸ. ಈ ವಿಶ್ವಾಸ ಎಲ್ಲಿ ಸಿಗುತ್ತೆ? ನೋಡಿ, ಆಗಮನ ಕಾಲದಲ್ಲಿ, ತಪಸ್ಸು ಕಾಲದಲ್ಲಿ, ಅಥವಾ ಇನ್ನು ಕೆಲವು ಸಾರಿ ಉಳಿದ ಕಾಲದಲ್ಲಿ ಧ್ಯಾನ ಕೂಟಗಳು ನಮಗಿರ್ತವೆ. ವಿಶೇಷವಾಗಿ ಡಿವೈನ್ ರಿಟ್ರೀಟ್ ಸೆಂಟರ್, ಕೇರಳಕ್ಕೆ ನಾವು ಹೋಗ್ತೀವಿ. ಇಲ್ಲಿ ಕನ್ನಡ ಕನ್ವೆನ್ಷನ್ಗಳು, ಹಿಂದಿ ಕನ್ವೆನ್ಷನ್ಗಳು, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ಅನೇಕ ಭಾಷೆಯಲ್ಲಿ ಇಲ್ಲಿ ಕನ್ವೆನ್ಷನ್ಗಳು ನಡೀತವೆ. ಉದ್ದೇಶ ಏನು? ಇದರ ಉದ್ದೇಶ ನಮ್ಮನ್ನು ಸಿದ್ಧಪಡಿಸುವುದು. ಯಾವುದಕ್ಕೆ ಸಿದ್ಧಪಡಿಸುವುದು? ನಮ್ಮ ಜೀವನದಲ್ಲಿ ಯೇಸುವಿನ ಹಾದಿಯ ಮೂಲಕ ಸರಿದೂಗಿಸುವುದು ನಮ್ಮ ಜೀವನವನ್ನು, ಪಾಪ ಪಶ್ಚಾತ್ತಾಪಪಟ್ಟು ಪರಿವರ್ತನೆಗೊಂಡು. ಎರಡನೇದಾಗಿ ನಮ್ಮ ನಿತ್ಯ ಜೀವಕ್ಕೆ ನಾವು ನಮ್ಮನ್ನೇ ಸಿದ್ಧಪಡಿಸುವುದು. ಆದ್ದರಿಂದ ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17 ಹೇಳ್ತಾ ಇದೆ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಫೇತ್ ಕಮ್ಸ್ ಫ್ರಮ್ ವಾಟ್ ಈಸ್ ಹರ್ಡ್, ಅಂಡ್ ವಾಟ್ ಈಸ್ ಹರ್ಡ್ ಕಮ್ಸ್ ಫ್ರಮ್ ಕ್ರೈಸ್ಟ್, ಪ್ರೊಕ್ಲೈಮಿಂಗ್ ಕ್ರೈಸ್ಟ್. ಯೇಸುವನ್ನು ಪ್ರಕಟಿಸುವುದರಿಂದ. ಈಗ ನನ್ನ ಉದ್ದೇಶ ಈ ಪ್ರಬೋಧನೆಯಲ್ಲಿ ನಾನು ಯೇಸುವನ್ನು ಪ್ರಕಟಿಸುತ್ತಾ ಇದ್ದೀನಿ. ಏಕೆಂದರೆ ಯಾಕೆ ನೀವು ನೋಡಿ, ಕರೆಕ್ಟಾಗಿ ಬೈಬಲಲ್ಲಿ ನೋಡಿದರೆ ಯೇಸುವನ್ನು ಅರಿತುಕೊಳ್ಳುವುದು ಅಂದರೆ ಪ್ರಕಟಿಸಲ್ಪಟ್ಟ ಜ್ಞಾನ, ರಿವೀಲ್ಡ್ ನಾಲೆಜ್ ಬೈ ದ ಫಾದರ್. ಹೋಸೇಯ ಪ್ರವಾದಿ 4ನೇ ಅಧ್ಯಾಯ ವಾಕ್ಯ 6ರಲ್ಲಿ ಹೇಳ್ತಾರೆ, ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗ್ತಿದ್ದಾರೆ, ಅವರು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ಮೈ ಪೀಪಲ್ ಪೆರಿಶ್ ಡ್ಯೂ ಟು ಲ್ಯಾಕ್ ಆಫ್ ನಾಲೆಜ್, ದೇ ಹ್ಯಾವ್ ರಿಜೆಕ್ಟೆಡ್ ನಾಲೆಜ್. ಅದರಿಂದ ಇವತ್ತು ನಾವು ದೈವಜ್ಞಾನದಲ್ಲಿ ತುಂಬಬೇಕು. ಆಗಮನ ಕಾಲ ದೈವಜ್ಞಾನ ತುಂಬುವ ಕಾಲ. ತಪಸ್ಸು ಕಾಲ ಇರ್ಬೋದು, ಯಾವುದೇ ಪ್ರತಿ ಭಾನುವಾರಗಳು ನಮಗೆ ದೈವ ಜ್ಞಾನದಿಂದ ತುಂಬುತ್ತವೆ. ಈ ಪ್ರಬೋಧನೆಗಳು ದೈವ ಜ್ಞಾನದಿಂದ ತುಂಬುತ್ತವೆ. ಏನು ಆ ಜ್ಞಾನ? ಯೇಸುವನ್ನು ಅರಿತುಕೊಳ್ಬೇಕು. ಸಂತ ಪೌಲರು ಹೇಳ್ತಾರೆ, ನನ್ನ ಉತ್ಕಟ ಬಯಕೆ ಯಾವುದು? 3ನೇ ಅಧ್ಯಾಯ ವಾಕ್ಯ 8 ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆಯಲ್ಲಿ ಅವರು ಹೀಗೆ ನುಡಿಯುತ್ತಾರೆ, ಯೇಸುವನ್ನು ಅರಿತುಕೊಳ್ಳುವುದಕ್ಕೋಸ್ಕರ, ಯೇಸುವನ್ನು ಗಳಿಸಿಕೊಳ್ಳುವುದಕ್ಕೋಸ್ಕರ, ನಾನು ಆ್ಯಡ್ ಮಾಡ್ತೀನಿ, ಉಳಿಸಿ ಬೆಳೆಸೋದಕ್ಕೋಸ್ಕರ ಎಲ್ಲವನ್ನು ಕಸವೆಂದೆಣಿಸಿದ್ದೇನೆ. ಐ ಕನ್ಸಿಡರ್ ಎವ್ರಿಥಿಂಗ್ ಇಸ್ ಎ ವೇಸ್ಟ್ ಬಿಕಾಸ್ ಐ ವಾಂಟ್ ಮೈ ಲಾರ್ಡ್ ಜೀಸಸ್. ನನಗೆ ಯೇಸು ಬೇಕು. ಅದಕ್ಕಾಗಿ ನಾನು ಯೇಸುವಿಗಾಗಿ ಓಡ್ತಾ ಇದ್ದೀನಿ, ಯೇಸುವಿಗಾಗಿ ಜೀವಿಸ್ತಾ ಇದ್ದೀನಿ. ಅವರ ಪುನರುತ್ಥಾನದಲ್ಲಿ ನಾನು ಭಾಗಿಯಾಗಬೇಕು. ನೋಡಿ ಎಂಥ ನಿರೀಕ್ಷೆ, ಹೋಪ್, ಅಂಥ ನಿರೀಕ್ಷೆ ನಮ್ಮಲ್ಲಿರಬೇಕು. ಅದಕ್ಕಾಗಿ ಅವರಿಗೆ ಮನವರಿಕೆಯಾಗಿತ್ತು ಯೇಸು ಯಾರು ಅಂತೇಳಿ. ಇವತ್ತು ನನಗೂ ನಿಮಗೂ ಮನವರಿಕೆಯಾಗಬೇಕು ಯೇಸು ಯಾರು ಅಂತೇಳಿ. there should be conviction who Jesus is for me. ಅದಕ್ಕಾಗಿ ಬೈಬಲ್ ಗ್ರಂಥ ನೀವು ನೋಡ್ತಾ ಇದ್ದರೆ, ಯೇಸುವನ್ನು ನೀವು ಅರಿತುಕೊಳ್ಳುವುದಾದರೆ, ಯೇಸುವಿನ ಸ್ನಾನ ದೀಕ್ಷೆಯ ಸಂದರ್ಭದಲ್ಲಿ 3ನೇ ಅಧ್ಯಾಯ ವಾಕ್ಯ 17,
ಈತನು ನನ್ನ ಪುತ್ರ, ಈತನು ನನಗೆ ಪರಮಪ್ರಿಯ, ಈತನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ ಎಂಬ ಆಕಾಶದಿಂದ ವಾಣಿ ಕೇಳಿಸಿತು. ದೇವರು ಯೇಸುವನ್ನು ಶ್ರುತಪಡಿಸುತ್ತಾರೆ, ಪ್ರಕಟಪಡಿಸುತ್ತಾರೆ. ಆದ್ದರಿಂದ ಆ ಯೇಸು ನಮ್ಮ ರಕ್ಷಕರಾಗಿದ್ದಾರೆ. ಆ ಯೇಸು ನಮಗೆ ಬಿಡುಗಡೆ ಕೊಡ್ತಾರೆ, ಪಾಪದಿಂದ ವಿಮೋಚಿಸುತ್ತಾರೆ. ಅದೇ ದೇವರು ಯೇಸು ರೂಪಾಂತರಗೊಂಡಾಗ ಮತ್ತಾಯನ ಶುಭ ಸಂದೇಶ 17ನೇ ಅಧ್ಯಾಯದಲ್ಲಿ ಹೀಗೆ ನುಡಿಯುತ್ತಾರೆ. ವಾಕ್ಯ 3, 4, 5 ಓದಿದಾಗ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯ, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರ. ಮತ್ತೆ ಒಂದು ವಾಕ್ಯವನ್ನು ಅಲ್ಲಿ ಸೇರಿಸ್ತಾರೆ, ಈತನ ಮಾತಿಗೆ ಕಿವಿಗೊಡಿ, ಲಿಸನ್ ಟು ಹಿಮ್. ಇವತ್ತು ಏನಾಗಿದೆ ಆತ್ಮೀಯರೇ, ನಾನು ನೀವು ಅಷ್ಟೇ ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಕ್ಕೆ ಅಂಟಿಕೊಂಡಿದ್ದೀವಿ, ಅಟ್ಯಾಚ್ ಆಗಿಬಿಟ್ಟಿದ್ದೀವಿ, ಅಥವಾ ಎಡಿಕ್ಟ್ ಆಗಿಬಿಟ್ಟಿದ್ದೀವಿ. ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಬೈಬಲ್ ಹೇಳ್ತದೆ ಈತನ ಮಾತಿಗೆ ಕಿವಿಗೊಡಿ. ಸಿದ್ಧತೆ ಮಾಡಬೇಕಾದ್ರೆ ಯೇಸುವಿನ ಮಾತು ಮತ್ತಾಯ, ಮಾರ್ಕ, ಲೂಕ, ಯೋವಾನಲ್ಲಿ ಬರೆದಿದೆ. ಅದನ್ನು ಸವಿವರವಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಪೌಲನ ಪತ್ರಿಕೆ, ಪೇತ್ರ, ಯಾಕೋಬ ಇವರ ಪತ್ರಿಕೆಗಳನ್ನು ಓದಿ ನೀವು. ಒಂದು ನಿರ್ಧಾರ ಆಗಮನ ಕಾಲಕ್ಕೆ ದೇವರ ವಾಕ್ಯ ನಾನು ಓದುತ್ತೀನಿ, ದೇವರ ವಾಕ್ಯದಲ್ಲಿ ಜೀವಿಸುತ್ತೀನಿ. ನಾವು ನೋಡಿ ಎಷ್ಟು ಸಮಯ ನಾವು ಸಾಮಾಜಿಕ ಜಾಲತಾಣದ ಇಂಥ ವಾಟ್ಸಪ್, ಫೇಸ್ಬುಕ್ಗೆ ಕೊಡ್ತೀವಿ, ಗೂಗಲ್ಗೆ ಕೊಡ್ತೀವಿ. ಅದರಲ್ಲಿ 1% ಕೊಟ್ಟರೂ ಸಾಕು, ನಾವು ಆಶೀರ್ವಾದ ಹೊಂತೀವಿ. ಈತನ ಮಾತಿಗೆ ಕಿವಿಗೊಡಿ. ಯೇಸುವಿನ ಆಗಮನ ಬೇಕಂದ್ರೆ ಈತನ ಮಾತಿಗೆ ಕಿವಿಗೊಡಿ. 3ನೇದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಯೋವಾನನ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 3, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನೋಡಿ, ಆಗಮನ ಕಾಲದಲ್ಲಿ ಯೇಸುವನ್ನು ನಾವು ಅರಿತುಕೊಳ್ಬೇಕು. ತುಂಬ ಮಂದಿ ಗೊತ್ತು, ಒಂದು ಶಿಲುಬೆ ಗುರುತು ಹಾಕಿದ ತಕ್ಷಣ ನಾವು ಕ್ರೈಸ್ತರಾಗೋದಿಲ್ಲ. ಮನೆ ಮುಂದೆ ಒಂದು ಶಿಲುಬೆ ಹಾಕಿದ ತಕ್ಷಣ ಕ್ರಿಸ್ತವಿಲ್ಲ ಅಂತೇಳಿ ಬರೆದ ತಕ್ಷಣ ಕ್ರೈಸ್ತರಾಗೋದಿಲ್ಲ. ಅಲ್ಲಿ ಒಳಗಡೆ ಕ್ರಿಸ್ತ ಇಲ್ಲ. ಒಂದು ಶಿಲುಬೆ ಹಾಕಿದ ತಕ್ಷಣ, ಹೆಸರಿಟ್ಟ ತಕ್ಷಣ ಅಲ್ಲ. ಯೇಸುವನ್ನು ಸಂತ ಪೌಲರು ಬಹಳ ಚೆನ್ನಾಗಿ ಹೇಳ್ತಾರೆ, ಕ್ರಿಸ್ತಂಬರರಾಗಿರಿ, ಯೇಸುವನ್ನು ಧರಿಸಿಕೊಳ್ಳಿರಿ, ಯೇಸುವಿನ ಮನೋಭಾವ ನಿಮ್ಮೊಳಗಡೆ ಇರಲಿ. ಆ ಮನೋಭಾವ ನಮ್ಮೊಳಗಡೆ ಇರಬೇಕು. ಆವಾಗ ನಾವು ಖಂಡಿತವಾಗಿಯೂ ಅವರ ಬರೋಣಕ್ಕೆ ಸಿದ್ಧತೆ ಮಾಡಲು ಸಾಧ್ಯ. ಅದನ್ನೇ ಮುಂದುವರಿಸ್ತಾ ನೀವು ನೋಡಿದರೆ, ದೇವರುಗಳ ಬಗ್ಗೆ ಮಾತನಾಡುವಾಗ 1 ಕೊರಿಂಥ 8ನೇ ಅಧ್ಯಾಯ ವಾಕ್ಯ 6, ಅದರ ಹಿಂದೆ ವಾಕ್ಯ ನೀವು ಓದಿ 5, 4 ನೀವು ಓದಿದಾಗ, ದೇವರು ಒಬ್ಬರೇ, ಅವರು ಕಳುಹಿಸಿಕೊಟ್ಟ ನಮಗೆ ರಕ್ಷಕ ಒಬ್ಬರೇ, ಯೇಸು ಕ್ರಿಸ್ತರು, ಅವರು ನಮ್ಮ ಮಧ್ಯಸ್ಥರಾಗಿದ್ದಾರೆ. ಅದನ್ನೇ ನಾವು ನೋಡ್ತೀವಿ. ಈ ಪೇತ್ರ ತನ್ನ ಪ್ರಬೋಧನೆಯಲ್ಲಿ ಹೇಳ್ತಾ ಇದ್ದಾನೆ, ಇವರಿಂದಲ್ಲದೆ, 4ನೇ ಅಧ್ಯಾಯ ವಾಕ್ಯ 12, ಪ್ರೇಷಿತರ ಕಾರ್ಯಕಲಾಪಗಳು. ಇವರಿಂದಲ್ಲದೆ ಅಂದರೆ ಯಾರಿಂದಲ್ಲದೆ? ಯೇಸು ಕ್ರಿಸ್ತರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಯೇಸು ಕ್ರಿಸ್ತರ ನಾಮ ಬಿಟ್ಟರೆ ಈ ಧರೆಯಲ್ಲಿರುವ ಯಾವ ನಾಮದಿಂದಲೂ ನಮಗೆ ರಕ್ಷಣೆ ಇಲ್ಲ. ಅಂದರೆ ಇವತ್ತು ನಮಗೆ ಏನು ಬೇಕು? ನಮ್ಮ ಜೀವನದಲ್ಲಿ ನಮಗೆ ಮನವರಿಕೆ ಬೇಕು, ಕನ್ವಿಕ್ಷನ್. ತುಂಬ ಜನಕ್ಕೆ ಕನ್ವಿಕ್ಷನ್ ಇಲ್ಲ, ಅವರು ಲೈಟಾಗಿ ತಗೊಳ್ತಾರೆ. ಆಗಮನ ಕಾಲ, ತಪಸ್ಸು ಕಾಲ, ಏನು ಇದೊಂದು ಶೋ ಆಫ್ ಅಲ್ಲ. ಖಂಡಿತವಾಗಿಯೂ ಕ್ರಿಸ್ಮಸ್, ಕ್ಯಾರಲ್ಸ್ ಇದೆಲ್ಲ ಬೇಕು, ಇದು ಶೋ ಆಫ್ ಅಲ್ಲ. ಸಂತಾಕ್ಲೋಸ್, ಕ್ರಿಸ್ಮಸ್ ಅಂದರೆ ಸಂತಾಕ್ಲೋಸ್ ಅಲ್ಲ. ಕ್ರಿಸ್ಮಸ್ ಅಂದರೆ ದನದ ಕೊಟ್ಟಿಗೆಯಲ್ಲಿ ಬಡವನಾಗಿ ಬಡವರಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ರು, ನಮಗಾಗಿ, ನಿಮಗಾಗಿ, ನಮ್ಮ ರಕ್ಷಣೆಗಾಗಿ. ಬಡಬಗ್ಗರ ಕಾಳಜಿ, ಬಡಬಗ್ಗರ ಪ್ರೀತಿ. ಅದಕ್ಕಾಗಿ ನಾವು ಯಾವ ಸಿದ್ಧತೆ ಮಾಡಬೇಕು? ನಾವು ಮಾಡಿದ ತಿಂಡಿ ತಿನಿಸುಗಳು ಇರಬಹುದು, ಬಟ್ಟೆ ಬರೆಗಳು ಇರಬಹುದು, ಎಲ್ಲವನ್ನು ಹಂಚಿಕೊಳ್ಳುವುದನ್ನು ನಾವು ಕಲಿಯಬೇಕು. ಅದೊಂದು ಸೊಫಿಸ್ಟಿಕೇಟೆಡ್ ಅಥವಾ ಐಷಾರಾಮಿ ನಮ್ಮ ಹಬ್ಬಗಳು ಅಥವಾ ಕಾಲ ಆಗಬಾರ್ದು. ಅದರಿಂದ ನಿಜವಾದ ಹೃದಯದಿಂದ ನಾವು ದೇವರನ್ನು ಆರಾಧಿಸತಕ್ಕದ್ದು. ನೀವು ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇದು ಇಸ್ರಾಯೇಲರ ಪ್ರಾರ್ಥನೆಯಾಗಿತ್ತು. ಯೆಹೂದ್ಯರ, ನಿನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ ದೇವರನ್ನು ಆರಾಧಿಸು. ಪೂರ್ಣ ಆತ್ಮ, ಮನಸ್ಸು, ಶಕ್ತಿಯಿಂದ ಆರಾಧಿಸು. ಅಂದರೆ ದೇವರು ಕೇವಲ ಚರ್ಮದ ಮೇಲಿರುವ ನಮ್ಮ ಧರ್ಮ ಅಲ್ಲ, ನಮ್ಮ ಹೃದಯದ ಆಳದಲ್ಲಿ ಯೇಸು ಇಳಿಬೇಕು. ಯೇಸು ಇಳಿಬೇಕು ಮಾತ್ರವಲ್ಲ, ಬೆಳೀಬೇಕು, ಉಳಿಬೇಕು, ಪ್ರೇರಣೆ ಆಗಬೇಕು. ಆವಾಗ ಮಾತ್ರ ನಾವು ಜಯ ಹೊಂದಲು ಸಾಧ್ಯ. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ಕೊಲೋಸದವರೆಗೆ ಬರೆದ ಪತ್ರಿಕೆಯಲ್ಲಿ, ಜ್ಞಾನ, ಸಿರಿ ಸಂಪತ್ತು ಎಂಬ ವಿವೇಕ ಯೇಸುವಿನಲ್ಲಿ ಅಡಗಿದೆ. ಅದೇ ಕೊಲೋಸ್ಯ 1:13-14 ಹೇಳ್ತಾ ಇದೆ, ನಮ್ಮನ್ನು ಅಂಧಕಾರದ ಆಡಳಿತದಿಂದ ಯೇಸು ಸ್ವಾಮಿ ಬಿಡುಗಡೆ ಮಾಡಿದ್ದಾರೆ, ಅವರಲ್ಲಿ ನಮಗೆ ಪಾಪ ವಿಮೋಚನೆ ಮತ್ತು ರಕ್ಷಣೆ ಇದೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಹೇಳಿದೆ, ಹೇಗೆ ಈ ಆಗಮನ ಕಾಲದಲ್ಲಿ ನಮ್ಮ ಯಜಮಾನ ಯೇಸು ಸ್ವಾಮಿ ನಾವು ಹೇಗೆ ಸಿದ್ಧರಾಗಿರಬೇಕು? ಮೊದಲನೇದಾಗಿ ನಾವು ಸಿದ್ಧತೆ ಮಾಡಬೇಕು ಪ್ರಾರ್ಥನೆ. ಪ್ರೇಯರ್ ಈಸ್ ಅ ಬ್ರೆತ್.
ಪ್ರಾರ್ಥನೆ ನಮ್ಮ ಉಸಿರು. ಯಾವ ದಿನ ನಾವು ಪ್ರಾರ್ಥನೆ ಸ್ಟಾಪ್ ಮಾಡ್ತೀವಿ, ನಿಲ್ಲಿಸ್ತೀವಿ, ಆ ದಿವಸ ನಾವು ಸತ್ತು ಹೋಗ್ತೀವಿ. ಏಕೆಂದರೆ ನನಗೂ ನಿಮಗೂ ಇರುವ ದೇವರೊಟ್ಟಿಗೆ ಜೀವಿಸಲು ಇರುವ ಒಂದು ಶ್ರೇಷ್ಠ ಸಾಧನ ಪ್ರಾರ್ಥನೆ. ಅದರಿಂದ ಇವತ್ತು ನೀವು ಆಗಮನ ಕಾಲದಲ್ಲಿ ವೈಯಕ್ತಿಕ ಪ್ರಾರ್ಥನೆ ಒಂದು, ಎರಡನೇದು ವೈಯಕ್ತಿಕವಾಗಿ ಬೈಬಲ್ ಓದುವುದು, ವೈಯಕ್ತಿಕವಾಗಿ ಜಪಸರ ಪಠಿಸುವುದು, ವೈಯಕ್ತಿಕವಾಗಿ ನಾವು ಆರಾಧನೆ ಚಾಪಲಲ್ಲಿ ಕೂತ್ಕೊಳ್ಳುವುದು, ವೈಯಕ್ತಿಕವಾಗಿ ಒಂದು ಧ್ಯಾನಕೂಟಕ್ಕೆ ಹೋಗುವುದು ಬಹಳ ಮುಖ್ಯ. ಅದರಿಂದ ಮೊದಲು ವೈಯಕ್ತಿಕ, ಬೇರೆಯವರ ಬಗ್ಗೆ ಆಮೇಲೆ ಯೋಚಿಸಿ. ಫಸ್ಟು ನಾನು ನನ್ನ ಪ್ರಭು, ನಾನು ಇವತ್ತು ನನ್ನ ಜೀವನದಲ್ಲಿ ಅಸ್ತಂಗತನಾದರೆ ಅಥವಾ ಸತ್ತರೆ ದೇವರ ಹತ್ರ ಹೋಗ್ತೀನ. ನಾನು ದೇವರಲ್ಲಿ ಹೋಗುವ ದಾರಿ ಯಾರೂ ಅಲ್ಲ, ಬದಲಾಗಿ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ಅಹಂಕಾರ ಇಲ್ಲ, ಸ್ವಾರ್ಥ ಇಲ್ಲ, ಗರ್ವ ಇಲ್ಲ. ನೀವು ಬೈಬಲಲ್ಲಿ ನೋಡಿದರೆ ಸುಂಕದವ ಮಾಡಿದ ಪ್ರಾರ್ಥನೆ, ಸುಂಕದವ ಹೇಳಿದ ಪ್ರಾರ್ಥನೆ ನಿಮ್ಗೆ ಗೊತ್ತಿದೆ. ಏನು ಪ್ರಾರ್ಥನೆ ಮಾಡಿದ? ನಾನು ಪಾಪಿ, ನನ್ನ ಮೇಲೆ ಕರುಣೆಯಾಗಿರಿ. ನೋಡಿ, ಅದೊಂದು ವಿಧೇಯತೆಯ ಪ್ರಾರ್ಥನೆ, ದೀನತೆಯ ಪ್ರಾರ್ಥನೆ, ವಿನಯತೆಯ ಪ್ರಾರ್ಥನೆ, ಸಮರ್ಪಣೆಯ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆ ಕೂಡ ಆಗಿರಬೇಕು ಒಂದು. ಎರಡನೇದು ನಾನು ಹೇಳಿದೆ, ಆಗಮನ ಕಾಲ, ನಾನು, ನನಗೆ, ನಮಗೆ, ಕುಟುಂಬ ಪ್ರಾರ್ಥನೆ. ಎಷ್ಟೋ ಕುಟುಂಬಗಳಲ್ಲಿ ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಇಲ್ಲ. ಇವತ್ತು ಆಗಮನ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ನೀನು ನಿನ್ನ ಕುಟುಂಬದವರೆಲ್ಲರೂ ರಕ್ಷಣೆ ಹೊಂದಬೇಕಾದ್ರೆ ತಂದೆ ತಾಯಿ, ಗಂಡ ಹೆಂಡತಿ ದಂಪತಿಗಳು ನೀವು ಕುಟುಂಬದಲ್ಲಿ ಪ್ರೇಷಿತ ಕಾರ್ಯ ಮಾಡಬೇಕು. ನೀವು ಸ್ವಾರ್ಥಿಕರು ಅಲ್ಲಿ. ಮಕ್ಕಳಿಗೆ ನೀವು ತಿಳಿಸತಕ್ಕದ್ದು, ಅವರು ಓದತಕ್ಕದ್ದು, ದೇವರಲ್ಲಿ ಬೆಳೆಯತಕ್ಕದ್ದು, ಅದು ಬಹಳ ಮುಖ್ಯ. ಕುಟುಂಬ ಪ್ರಾರ್ಥನೆ ಬೆಳಿಗ್ಗೆ ಸಾಯಂಕಾಲ. ಹಾಗೆಯೇ ಮೂರನೇದಾಗಿ ನಾವು ನೋಡ್ತೀವಿ ಈ ಧರ್ಮ ಕೇಂದ್ರ. ನಮಗೆ ಧರ್ಮ ಕೇಂದ್ರದಲ್ಲಿ ಬಲಿಪೂಜೆಗಳು ಇವೆ, ಆರಾಧನೆಗಳು ಇವೆ, ವಿವಿಧ ಆಧ್ಯಾತ್ಮಿಕ ಕಾರ್ಯಗಳಿವೆ. ಈ ಕಾರ್ಯಗಳಲ್ಲಿ ನಾವು ಭಾಗವಹಿಸುವುದು, ಹಾಗೆಯೇ ನಾವು ಸಂಸ್ಕಾರಗಳಲ್ಲಿ ಜೀವಿಸುವುದು ಬಹಳ ಮುಖ್ಯ. ಆಗಮನ ಅಂದರೆ ಕೇವಲ ನನಗೆ ಬೇಕಾದಾಗೆ ಜೀವಿಸುವುದಲ್ಲ. ಇವತ್ತು ಎಷ್ಟೋ ಮಂದಿ ಸಂಸ್ಕಾರಗಳಲ್ಲಿ ಜೀವಿಸ್ತಾ ಇಲ್ಲ. ಸ್ಯಾಕ್ರಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಆ ಸಂಸ್ಕಾರಗಳ ಮೂಲಕ, ನಮಗೊತ್ತು ಸಪ್ತ ಸಂಸ್ಕಾರಗಳ ಮೂಲಕ ನಾವು ನಮ್ಮ ಜೀವನದ ಹಾದಿಯನ್ನು ಸಿದ್ಧಪಡಿಸುವುದು. ಹಾಗೆಯೇ ದೇವರು ಹೇಳ್ತಾರೆ, ದೇವರನ್ನು ಪ್ರೀತಿಸುವುದಂದ್ರೆ ಏನು? ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ಆ ಆಜ್ಞೆಗಳ ಪ್ರಕಾರ ನಾವು ಜೀವಿಸಿದಾಗ ನಾವು ಜಯ ಹೊಂದುತ್ತೇವೆ. ಅದರಿಂದ ಆಜ್ಞೆಗಳು ನಮಗೆ ಜೀವನಕ್ಕೆ ಇರುವ ನಿಯಮಗಳು, ಆ ದಶಾಜ್ಞೆಗಳು. ಹಾಗೆಯೇ ನಾವು ನೋಡ್ತೀವಿ, ತಾಯಿ ಮರಿಯಮ್ಮನವರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಜಪಸರ ಮಾತೆ, ಜಪಮಾಲೆ ರಾಣಿ. ಜಪಸರವನ್ನು ಕೈಯಲ್ಲಿ ಹಿಡಿದು ನಿಂತಾಗ ಸೈತಾನನು ಸೋತು ಹೋಗ್ತಾನೆ. ಶಿಲುಬೆಯ ಶಕ್ತಿಯ ಆಶೀರ್ವಾದ ನಮಗೆ ಸಿಗುತ್ತೆ, ವಾಕ್ಯದ ಬಲ ನಮಗೆ ಸಿಗುತ್ತೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಅಷ್ಟು ಮಾತ್ರವಲ್ಲ, ಇನ್ನೊಂದು ವಾರ್ಷಿಕವಾಗಿ ಕುಟುಂಬ ಸಮೇತ ಇರ್ಬೋದು. ಡಿವೈನಲ್ಲಿ ಕುಟುಂಬೋತ್ಸವ ಇರುತ್ತೆ, ವಿವಿಧ ಭಾಷೆಗಳಲ್ಲಿ ನಾವು ಭಾಗವಹಿಸುವುದು. ಯಾಕೆ? ನಾವು ನಮ್ಮ ಜೀವನವನ್ನು ನವೀಕರಿಸುವುದು. ಆಗಮನ ಎಲ್ಲಿ? ಯೇಸು ಸ್ವಾಮಿ 2025 ವರ್ಷದ ಹಿಂದೆ ಬಂದಾಗಿದೆ, ಪಿತನ ಬಲಪಾರ್ಶ್ವದಲ್ಲಿ ಕುಳಿತಾಗಿದೆ, ಅಲ್ಲಿಂದ ರಾಜ್ಯಭಾರ ಮಹಿಮೆ ನಡೆಸ್ತಾ ಇದ್ದಾರೆ. ಆದರೆ ಅವರು ಮತ್ತೆ ಗೋದಲಿಯಲ್ಲಿ ಹುಟ್ಟಿ ಬರುವುದಿಲ್ಲ. ಅವರು ಮತ್ತೆ ನನ್ನ ನಿಮ್ಮ ಹೃದಯವೆಂಬ ಗೋದಲಿಯಲ್ಲಿ ಹುಟ್ಟಿ ಬರಬೇಕಾಗಿದೆ. ಆ ಗೋದಲಿಯಲ್ಲಿ ಸ್ಥಳ ಕೊಡ್ತಾ ಇದ್ದೀಯಾ? ಒಬ್ಬರು ಪ್ರಸಿದ್ಧ ಬರಹಗಾರರು ಹೇಳ್ತಾ ಇದ್ದಾರೆ, ನೀವು ಕೋಟಿ ಕೋಟಿ ಗೋದಲಿಗಳು ಮಾಡಿ ಅದರಲ್ಲಿ ಯೇಸು ಇಟ್ಟರು, ನಿಮ್ಮ ಹೃದಯದಲ್ಲಿ ಯೇಸು ಹುಟ್ಟದಿದ್ದರೆ, ಅಂದರೆ ಆಗಮನವಾಗದಿದ್ದರೆ, ನೀವು ಸಿದ್ಧತೆ ಮಾಡದೇ ಇದ್ದರೆ ಎಲ್ಲವೂ ವ್ಯರ್ಥ. ಆದ್ದರಿಂದ ನಾವು ಈ ಆಗಮನ ಕಾಲದಲ್ಲಿ ಯೇಸುವಿಗಾಗಿ ನಮ್ಮ ಹೃದಯವೆಂಬ ಗೋದಲಿಯನ್ನು ಕಟ್ಟೋಣ. ಈ ಹೃದಯವೆಂಬ ಗೋದಲಿಯ ಮೂಲಕ ಯೇಸುವಿನ ಪ್ರೀತಿಯನ್ನು ಸವಿಯೋಣ. ಹೃದಯದಲ್ಲಿರುವ ಹೊಲಸು ಕಲ್ಮಶವನ್ನು ತೆಗೆಯೋಣ. ಮಾತ್ರವಲ್ಲ, ಯೇಸುವಿನ ಪರಿಶುದ್ಧ ರಕ್ತದಿಂದ ಶುದ್ಧೀಕರಣಗೊಂಡು ಅವರ ರಕ್ಷಣಾ ವಾರ್ತೆಯಿಂದ ನಾವು ಮಿಂದು ಅವರೆಡೆಗೆ ನಮ್ಮ ಜೀವನವನ್ನು ಸಾಗಿಸುವಾಗ ನಾವು ಜಯ ಹೊಂದುತ್ತೇವೆ. ಖಂಡಿತವಾಗಿಯೂ ಆತ್ಮೀಯ ಸಹೋದರ ಸಹೋದರಿಯರೇ, ಸದಾ ಸಿದ್ಧರಾಗಿರಿ, ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ನಮ್ಮ ಯಾತನೆಗಳನ್ನು ಕಡಿಮೆಗೊಳಿಸಿ ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದೆಡೆಗೆ ಕರೆದುಕೊಂಡು ಹೋಗ್ತವೆ. ಈ ನಿಟ್ಟಿನಲ್ಲಿ ಈ ನನ್ನ ಸುವಾರ್ತೆ ನಿಮಗೆ ಆಶೀರ್ವಾದವಾಗಲಿ. ಮತ್ತು ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಜೀವಿಸಿದರೆ, ಪ್ರಭು ಯೇಸು ಹೇಳಿದ ತನಕ ನಾವು ಸಿದ್ಧರಾಗಿದ್ದರೆ ನಮಗೂ ಆ ಸ್ವರ್ಗ ಸಾಮ್ರಾಜ್ಯ ದೊರಕುವುದು. ಆದ್ದರಿಂದ ಈ ಒಂದು ವಿಶೇಷ ಸುವಾರ್ತೆಯನ್ನು ಆಗಮನ ಕಾಲಕ್ಕೆ ನಾನು ನಿಮಗೆ ನೀಡಿದ್ದೀನಿ. ಇದರ ಮೂಲಕ ನೀವು ನಿಮ್ಮ ಕಥೋಲಿಕ ವಿಶ್ವಾಸದಲ್ಲಿ ಬೆಳೆದು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸಿ ಯೇಸುವಿನ ಪ್ರಿಯ ಮಕ್ಕಳಾಗಿ ಈ ಲೋಕಕ್ಕೆ ಬೆಳಕಾಗಿರಿ. ನಿಮ್ಮ ದೀಪ ಉರಿಯುತ್ತಿರಲಿ.
ದೇವರ ಆಶೀರ್ವಾದ ನಿಮಗೆಲ್ಲರಿಗೂ. ನನ್ನ ಹೆಸರು ಪ್ರವೀಣ್ ಅಂತ. ನಾನು ಉಜಿರೆಯಿಂದ ಬಂದಿದ್ದೇನೆ, ಮಂಗಳೂರು DSS. ನಾನು ಕಳೆದ 12 ವರ್ಷ ಹಿಂದೆ ಕಂಡಾಪಟ್ಟೆ ಕುಡಿತಾ ಇದ್ದೆ, ಬೇಡದನ್ನೆಲ್ಲ ಮಾಡ್ತಾಯಿದ್ದೆ. ಒಂದು ರೌಡಿ ಥರ ಜೀವನವನ್ನು ನಾನು ಮಾಡ್ತಾಯಿದ್ದೆ. ಎಲ್ಲರಿಗೂ ನಾನು ಬೇಡದವ, ಹಾಗಾಗಿ ಎಲ್ಲರೂ ನನ್ನನ್ನು ದೂರ ಮಾಡಿದರು. ಯಾರಿಗೆ ಬೇಡ ಅಂತ ಹೇಳಿ ನನ್ನನ್ನು ಕೆಲವು ರೌಡಿಗಳು ನನ್ನ ಕೈಕಾಲನ್ನೆಲ್ಲ ಮುರಿದು ಕಸದ ತೊಟ್ಟಿಗೆ ಬಿಸಾಕಿದ್ರು. ಕಸದ ತೊಟ್ಟಿಗೆ ಬಿಸಾಕಿ ಸತ್ತಂತ ಹೇಳಿ ನನ್ನನ್ನು ಬಿಟ್ಟು ಹೋಗಿದ್ದರು. 4 ಗಂಟೆಗೆ ನನಗೆ ಮತ್ತೆ ಜೀವ ಬಂದಾಗೆ ಆಗಿ ನಾನು ಮತ್ತೆ ನನ್ನನ್ನು ಅಲ್ಲಿ ಇದ್ದವರು ಯಾರ ಆಸ್ಪತ್ರೆಗೆ ನನ್ನನ್ನು ಸೇರಿಸಿದರು. ಅದರ ಮೇಲೆ ನಾನು ಆಸ್ಪತ್ರೆಗೆ ಹೋಗಿ ಎಲ್ಲ ಟ್ರೀಟ್ಮೆಂಟೆಲ್ಲ ಆಗಿ ನನ್ನ ಕೈಗೆ ಆಟೋಮೆಟಿಕ್ಕಾಗಿ ಬೈಬಲ್ ಬಂತು. ನಾನು ದಿವೈನ್ಗೆ ಬಂದೆ. ದಿವೈನ್ ಬಂದ ಮೇಲೆ ನನ್ನ ಎಲ್ಲ ಚಟಗಳು ಎಲ್ಲ ಏನೆಲ್ಲ ಉಂಟು ನನ್ನ ಜೀವನದಲ್ಲಿ ಎಲ್ಲ ನಂದು ಬಿಟ್ಟು ಹೋಯಿತು. ಆ ಜೀವಂತ ದೇವರಿಗೆ ನಾನು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮತ್ತೊಂದು ನನ್ನ ಇನ್ನೊಂದು ಸಾಕ್ಷಿ ಉಂಟು. ಕಳೆದ 2 ತಿಂಗಳ ಹಿಂದೆ ನಾವು ರಾತ್ರಿ ಒಂದು 12 ಗಂಟೆಗೆ ಸುಮಾರಿಗೆ ರಾತ್ರಿ ನಾನು ನನ್ನ ಹೆಂಡತಿ ನನ್ನ ಮಗು ಮಲಗಿದ್ದೆವು. ಮಲಗಿರುವಾಗ ಒಂದು ಹಾವು, ಒಂದು ವಿಷಕಾರಿಯಾದ ಹಾವು, ಅದು ಚುಚ್ಚಿದರೆ ಇಡೀ ದೇಹ ಕೊಳೆತೋಗುವಂಥ ಹಾವು ನನ್ನ ಕಾಲಿಗೆ ಸುತ್ತಿಕೊಂಡಿತ್ತು. ನಾನಿದು ಕನಸಂತ ಮನಸ್ಸಲ್ಲಿ ಎನಿಸಿದ್ದೆ. ಮತ್ತೆ ನೋಡುವಾಗ ಕಾಲೆಲ್ಲ ಕೋಲ್ಡ್ ಆಯಿತು. ನೋಡುವಾಗ ನನಗೆ ಏನೋ ಒಂದಾಯಿತು. ನನ್ನ ಕಾಲನ್ನು ತೆಗೆದು ಕುಡುಪುವಾಗ ಹಾವು ಬೇರೆ ಗೋಡೆ ಹೋಗಿ ಬಿತ್ತು. ನನ್ನ ಜೀವಂತ ದೇವರು ನಮ್ಮ 3 ಜನಗಳ ಪ್ರಾಣವನ್ನು ದೇವರು ಉಳಿಸಿದ್ದಾರೆ. ಇದಕ್ಕೆ ದೇವರಿಗೆ, ನನ್ನ ಜೀವಂತ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ನಾನು ಹೇಳುತ್ತೇನೆ. ನನ್ನ ಹೆಸರು ಜಯರಾಜ್ ಅಂತೇಳಿ, ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ನಾನು ಜೀವನದಲ್ಲಿ ನನ್ನಷ್ಟು ದೊಡ್ಡ ಕುಡುಕ ಅಂದರೆ ಎಲ್ಲೂ ಸಿಗೋದಿಲ್ಲ. ಯಾಕಂದರೆ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ, ನಾನು ಏನೇ ಮಾಡೋಕ್ಕೋದ್ರೂ ಬೆಳಿಗ್ಗೆ ಎದ್ದಿದ ತಕ್ಷಣ ಕುಡಿಲಿಕ್ಕೆ ಹೋಗ್ತಿದ್ದೆ. ಅಷ್ಟು ಕುಡುಕ ಅಂದರೆ ದೊಡ್ಡ ಕುಡುಕ. ನಾನು ಇಲ್ಲಿ ದಿವ್ಯನ್ ಕೇಂದ್ರಕ್ಕೆ ಬಂದಾಗ 1 ವಾರ ನಾನು ಪ್ರೇಯರ್ ಮಾಡಿದೆ ದೇವ್ರ ಹತ್ರ ಭಕ್ತಿಯಿಂದ. ಅಪ್ಪ, ಜನ ಎಲ್ಲ ನನ್ನ ಬೇಡ ಅಂತೇಳಿ ಬೈಯೋರು. ಎಲ್ಲಿ ಯಾಕೆ ಸಾಯುವುದಿಲ್ಲ, ಇವನು ಯಾಕೆ ಬದುಕಿದ್ದಾನೆ, ಇವನು ಎಲ್ಲರಿಗೂ ನೋವು ಕೊಡುವನು ಅಂಥೇಳಿ ಹೇಳ್ತಾಯಿದ್ರು ಜನ ಎಲ್ಲ. ಲಾಸ್ಟಿಗೆ ನನ್ನ ಫ್ರೆಂಡ್ ಒಬ್ಬನು ಬಂದು ನನಗೆ ಡಿವೈನ್ ಸೆಂಟ್ರಿಗೆ ಹೋಗುವ ಬಾ ಅಂತೇಳಿ ಕರ್ಕೊಂಡೋದ. ಅಲ್ಲಿ ನಾನು ದೇವ್ರ ಹತ್ರ ಪ್ರೇಯರ್ ಅಂದ. ನಾನು ಪ್ರೇಯರ್ ಮಾಡಿದೆ, 1 ವಾರ ಪ್ರೇಯರ್ ಮಾಡಿದೆ, ಆಗಲಿಲ್ಲ, ಏನೂ ಅನ್ನಿಸ್ಲಿಲ್ಲ. 2ನೇ ವಾರನೂ ಇಲ್ಲೇ ಇದ್ದೆ, ಪ್ರೇಯರ್ ಮಾಡ್ತಾಯಿದ್ದೆ. ಭಕ್ತಿಯಿಂದ ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ಫಾದರ್ಸು ಹೀಲಿಂಗ್ ಮಾಡಿದರು. ದಿವ್ಯ ಬಲಿ ಪೂಜೆ ಅಂದ್ರೇನು? ನಾನು ರೋಮನ್ ಕ್ಯಾಥಲಿಕ್ಕೆ, ಅಂದರೆ ವಾರಕ್ಕೆ ಸೀಮಿತವಾದವನು. ದೇವರದ ಬಗ್ಗೆ ಅಷ್ಟು ಭಯ ಇರಲಿಲ್ಲ. ಇಲ್ಲಿ ಬಂದರೆ ದಿವ್ಯ ಬಲಿ ಪೂಜೆ ಅಂದರೆ ಏನು ಅದು ಅರ್ಥ ಮಾಡ್ಕೊಂಡಿದ್ದೀನಿ. ರೋಮನ್ ಕ್ಯಾಥಲಿಕ್ ಚರ್ಚ್ ಒಳಗೆ ಫಾದರ್ಗಳು, ಸಿಸ್ಟರ್ಗಳು ಕೊಡುವಂಥ ಮೆಸೇಜ್ ಏನಂತ ಹೇಳಿ ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಅದು ದೇವರದು, ನಿಜವಾದ ದೇವರು, ಈ ಜಗತ್ತಿಗೆ ಏಕೈಕ ದೇವರು ಯೇಸು ಸ್ವಾಮಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಲ್ಲಿ ಬಂದು ನಾನು 2ನೇ ವಾರ ಧ್ಯಾನ ಮಾಡಿದ ತಕ್ಷಣವೇ ದೇವರು ನನ್ನನ್ನು ಕುಡಿಯೋದ್ರಿಂದ ಮುಕ್ತಿ ಬಿಟ್ಟಿದ್ದಾರೆ. ಈಗ ನಾನು ಕುಡಿಯೋದು ಬಿಟ್ಟು ಇಲ್ಲಿ ಬಂದಿದ್ದೇನೆ. ಮತ್ತು ದೇವ್ರ ಹತ್ರ ಬೇಡದೆ, ನನ್ನ ಮಗ ಕೆಲಸ ಮಾಡ್ದಲೇ ಸುಮ್ಮನೆ ಪೊಲೀಸ್ ಸುತ್ತಾ ಇದ್ದ. ದೇವರೇ ಅವನಿಗೆ ಒಂದು ಕೆಲಸ ಕೊಡಿ ಅಂತ ಹೇಳಿ ದೇವ್ರ ಹತ್ರ ಬೇಡಿದಾಗ ದೇವರು ಅವನಿಗೆ ಇವಾಗ ದುಬಾಯಿ ಒಳಗೆ ಕಾರ್ಗೋ ಸೂಪರ್ವೈಸರ್ ಆಗಿ ಕೆಲಸ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ, ದೇವರಿಗೆ ವಂದನೆ. ಈ ಜಗತ್ತಿಗೆ ಏಕೈಕ ದೇವರು ಯೇಸು ಸ್ವಾಮಿ ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನನ್ನ ಹೆಸರು ರಿವೆನ್ ಡಿಸೋಸ್ ಅಂತ. ನಾನು ಬಂದಿರೋದು ಚಿಕ್ಕಮಂಗ್ಳೂರಿಂದ. ನಾನೊಂದು 3 ಇಯರ್ಸ್ ಬ್ಯಾಕ್ ಬರೋತ್ತಿಗೆ ನನ್ನ ಹತ್ರ ಇದ್ದಂಥ ಕೆಟ್ಟ ಚಟಗಳು ಅಂದರೆ ನನ್ನ ಲಿವರ್ ಕೂಡ ಡ್ಯಾಮೇಜ್ ಮಾಡಿತ್ತು. ಲಿವರ್ ಡ್ಯಾಮೇಜ್ ಆಗಿ ಇನ್ಫೆಕ್ಷನಿಗೆ ಬಂದಿತ್ತು. ನನ್ನ ಮನೆಯಲ್ಲೂ ಕೂಡ ಹೇಳಿದ್ದಿಲ್ಲ. ನನ್ನ ಡಾಕ್ಟ್ರುಗಳು ಕೇಳೋತ್ತಿಗೆ ಏನು ಸ್ಪಾನ್ಸರ್ ಮಾಡೋತ್ತಿಗೆ ಟಾಬ್ಲೆಟ್ 3 ಇಂದ 4 ಲ್ಯಾಕ್ಸ್ ಕೇಳಿದರು.
ನಾನು ಲಾಸ್ಟಿಗೆ ನನ್ನ ಫ್ರೆಂಡ್ಗಳು ಡಿವೈನಿಗೆ ಹೋಗ್ತಿದ್ದೀನಿ ಬರ್ತೀಯಾ ಅಂತ ಕೇಳಿದ್ರು. ನಾನು ಸೀದಾ ಡಿವೈನಿಗೆ ಬಂದು 1 ವಾರ ಪ್ರೇಯರಲ್ಲಿದ್ದೆ. ಪ್ರೇಯರಲ್ಲೇ ಮುಳುಗಿದ್ದೀನಿ. ಗುರುವಾರ ದಿನ ನನಗೆ ಯೇಸು ಸ್ವಾಮಿ ಪ್ರತ್ಯಕ್ಷ ಆದ ಥರ ಕಾಣ್ತು ಪರಮಪ್ರಸಾದದಲ್ಲಿ. ಅವತ್ತಿಂದ ಬದಲಾಗಿದ್ದೀನಿ. ಫುಲ್ ಎಣ್ಣೆ, ಸಿಗರೇಟ್, ಉಕ್ಕ ಎಲ್ಲ ಬಿಟ್ಟು ಇವತ್ತು ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ದೀನಿ. ನನಗೆ ಇವತ್ತಿಗೂ ಯಾವ ಕಾಯಿಲೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಆರಾಧಿಸೋಣ, ನಾವು ಆರಾಧಿಸೋಣ. ಆರಾಧಿಸುವಾಗ ದೇವರ ತ್ಯಾಗವ ಸ್ಮರಿಸೋಣ. ಆ ದೇವರಲ್ಲಿ ಆತ್ಮದಿ ತುಂಬಿ ಆಲಾಪಿಸುವ ಆನಂದದಲ್ಲಿ ಹಾಡನ್ನಾಡಿ ಆರಾಧಿಸುವ ಆತ್ಮದೊಡೆಯನಲ್ಲಿ ಎಲ್ಲರೂ ಸೇರೋಣ. ಆತ್ಮದಾಹದಿಂದ ಯೇಸುವ ಸ್ತುತಿಸೋಣ. ಆರಾಧಿಸೋಣ, ನಾವು ಆರಾಧಿಸೋಣ. ಆರಾಧಿಸುವಾಗ ದೇವರ ತ್ಯಾಗವ ಸ್ಮರಿಸೋಣ. ಆ ದೇವರಲ್ಲಿ ಆತ್ಮದಿ ತುಂಬಿ ಆರಾಧಿಸುವ ಆನಂದದಲ್ಲಿ ಹಾಡನ್ನಾಡಿ ಆರಾಧಿಸುವ ಆತ್ಮದೊಡೆಯನಲ್ಲಿ ಎಲ್ಲರೂ ಸೇರೋಣ. ಆತ್ಮದಾಹದಿಂದ ಯೇಸುವ ಸ್ತುತಿಸೋಣ. ಯೇಸುದೇವ ಶಿಶುವಾಗಿ ಜನ್ಮ ತಾಳಿದೇನೆ ನನಗಾಗಿ. ನನ್ನ ಪಾಪವೆಲ್ಲ ಕ್ಷಮಿಸಿದೇನೆ, ದುಃಖ ಭಾರವೆಲ್ಲ ಬಿಡಿಸಿದೇನೆ. ಕಣ್ಣೀರೆಲ್ಲ ಮರೆಯಾಯಿತು, ಆನಂದ ತುಂಬಿದ ನನ್ನ ಯೇಸುವೇ. ಕಣ್ಣೀರೆಲ್ಲ ಮರೆಯಾಯಿತು, ಆನಂದ ತುಂಬಿದ ನನ್ನ ಯೇಸುವೇ. ಆರಾಧಿಸೋಣ, ನಾವು ಆರಾಧಿಸೋಣ. ಆರಾಧಿಸುವಾಗ ದೇವರ ತ್ಯಾಗವ ಸ್ಮರಿಸೋಣ. ಆ ದೇವರಲ್ಲಿ ಆತ್ಮದಿ ತುಂಬಿ ಆರಾಧಿಸುವ ಆನಂದದಲ್ಲಿ ಹಾಡನ್ನಾಡಿ ಆರಾಧಿಸುವ ಆತ್ಮದೊಡೆಯನಲ್ಲಿ ಎಲ್ಲರೂ ಸೇರೋಣ. ಆತ್ಮದಾಹದಿಂದ ಯೇಸುವ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎರಡು ಕರಗಳನ್ನು ಮೇಲೆತ್ತಿ ಇರುವ ಸ್ಥಳದಿಂದಲೇ ಈ ಆರಾಧನೆಯಲ್ಲಿ ಭಾಗವಹಿಸಿ ಹೃದಯಾಂತರಾಳದಿಂದ ಸಂಪೂರ್ಣ ಹೃದಯ, ಮನಸ್ಸು, ಆತ್ಮ ಶಕ್ತಿಯಿಂದ ಯೇಸುವನ್ನು ನಾವು ಆರಾಧಿಸೋಣ. ಈ ಆರಾಧನೆಯ ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ನಮ್ಮ ಕುಟುಂಬಗಳು, ಮನಗಳು ಅಭಿಷೇಕಗೊಳ್ಳಲಿ. ಹಾಲ ಮಾರಗಿದ್ರ ಶಾರ ಬಾಲಕರ ಶಂದರಿಯರ ಬರ ಅಲ್ಪಕೋರ ರಾಫ ಹಲ್ದ್ರಿ ರಮಗ ಶರಿಯರ ಶಮ್ಮ ಹಲ್ಲ ಕಿಂಬೆರ ಬಾರಿ ಹರಿ 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 ಹರಿಯ ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ನಮಗಾಗಿ ಜೀವಿಸ್ತಾ ಇದ್ದಾರೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಮತ್ತಾಯ 11:28 ಕರೆ ನಿಮಗಾಗಿ ಯೇಸು ಕೊಡ್ತಾ ಇದ್ದಾರೆ. ಯೋಹಾನ್ನ 6:37 ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ನಮ್ಮ ದೇವರು ತಳ್ಳಿ ಬಿಡುವ ದೇವರು ಅಲ್ಲ, ಪ್ರೀತಿಸುವ ದೇವರು. ಈ ವಿಶೇಷವಾಗಿ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸುವಾಗ ವಿಮೋಚನೆ ಕಾಂಡ 23-25 ಹೇಳಿದ ಪ್ರಕಾರ, ನೀವು ನನ್ನೊಬ್ಬನನ್ನೇ ಆರಾಧಿಸಿದಾಗ ನಿಮ್ಮ ಅನ್ನದ ಮೇಲೆ ಆಶೀರ್ವಾದ, ಪಾನದ ಮೇಲೆ ಆಶೀರ್ವಾದ, ವ್ಯಾಧಿಗಳು ನಿಮ್ಮ ಮನೆ ಬಳಿ ಸುಳಿಯುವುದಿಲ್ಲ, ಗರ್ಭಸ್ರಾವವಾಗುವುದಿಲ್ಲ, ಬಂಜತನವಿರುವುದಿಲ್ಲ, ದೀರ್ಘಾಯಸ್ಸು ನಿಮಗೆ ಸಿಗುತ್ತದೆ. ಎಂಥ ಒಂದು ಆಶೀರ್ವಾದ ಈ ಆರಾಧನೆಯಲ್ಲಿ ಯೇಸು ಕೊಡ್ತಾರೆ. ಇವತ್ತು ನಾವು ಆಗಮನ ಕಾಲಕ್ಕೆ ಸಿದ್ಧತೆಯಾಗಿ ವಿಶೇಷವಾಗಿ ನಾವು ಆಲಿಸಿದೆವು ಸಂದೇಶ, ಎಚ್ಚರಿಕೆಯಿಂದಿರಿ, ಸದಾ ಸಿದ್ಧರಾಗಿರಿ. ಹೌದು, ನಾವು ಒಳ್ಳೆಯ ಸಿದ್ಧತೆಯನ್ನು ಮಾಡಲು ಏನು ಮಾಡಬೇಕು ಎಂಬುದಾಗಿ ನಾನು ಪ್ರಬೋಧನೆಯಲ್ಲಿ ನಿಮಗೆ ತಿಳಿಸಿದೆ. ಆದರೆ ಇವತ್ತು ಯೇಸು, ಈ ಪರಮ ಪ್ರಸಾದದಲ್ಲಿರುವ ಪುನರುತ್ಥಾನಿ ಯೇಸು ನನ್ನನ್ನು ನಿಮ್ಮನ್ನು ಪ್ರೀತಿಸುತ್ತಾರೆ.
ನನ್ನನ್ನು ನಿಮ್ಮನ್ನು ಅವರು ತಮ್ಮೆಡೆಗೆ ಕರೆಯುತ್ತಾ ಇದ್ದಾರೆ. ಅವರು ನಮಗೆ ಒಂದು ಸಂದೇಶ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ನಿಮ್ಮ ದೀಪ ಉರಿಯುತ್ತಿರಲಿ, ನಿಮ್ಮ ವಿಶ್ವಾಸ ಕುಂದಿ ಹೋಗದಂತೆ, ನಿಮ್ಮ ಉತ್ಸಾಹ ನಂದಿ ಹೋಗದಂತೆ ನೀವು ಲವಲವಿಕೆ ಚೈತನ್ಯದಿಂದ ಜೀವಿಸಬೇಕಾಗಿದೆ. ಅದಕ್ಕೆ ನಮಗೆ ಆತ್ಮರ ಶಕ್ತಿ ಬೇಕಾಗಿದೆ. ಈ ಎಚ್ಚರಿಕೆಯ ಮಾತುಗಳು ನಮಗೆ ದೇವರು ಕೊಡ್ತಾ ಇದ್ದಾರೆ. ಕ್ರೈಸ್ತರೇ, ಎದ್ದೇಳಿರಿ, ಲೋಕದ ಅಂತ್ಯ ಬರ್ತಾ ಇದೆ. ನೀವು ಆಗಮನಕ್ಕೆ ಸಿದ್ಧರಾಗಿರಿ. ಏಕೆಂದರೆ ನೀವು ಹಳೆಯ ಜೀವನವನ್ನು ಬಿಟ್ಟು ದೇವರೆಡೆಗೆ ತಿರುಗಿಕೊಳ್ಳಿರಿ. ಸಂದೇಶ ಸ್ಪಷ್ಟವಾಗಿದೆ. ಸ್ನಾನಿಕ ಯೋಹನ ಹೇಳಿದನು, ಪಶ್ಚಾತ್ತಾಪ ಪಡಿರಿ, ದೇವರೆಡೆಗೆ ಬನ್ನಿರಿ. ಇವತ್ತು ಈ ಆರಾಧನೆಯ ಮೂಲಕ ನಾವು ದೇವರೆಡೆಗೆ ಬರೋಣ. ಸಹೋದರಿ ಹಾಡನ್ನು ಹಾಡುವಾಗ ಹೃದಯಾಂತರಾಳದಿಂದ ನಾವು ಪ್ರಾರ್ಥಿಸೋಣ. ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ. ಪಾಪ ಕಾರ್ಯ ಬಿಟ್ಟು ಪಶ್ಚಾತ್ತಾಪ ಪಟ್ಟು, ಪಾಪ ಕಾರ್ಯ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿರಿ. ಕ್ರೈಸ್ತರೇ, ದೇವರ ವಾಕ್ಯ ನಂಬಿರಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಕರೆಗನುಸಾರವಾಗಿ ಜೀವಿಸಲು ಶಕ್ತಿ ನೀಡಿರಿ. ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ. ಸೇರೆಲ್ಲರೂ ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ. ಪಾಪ ಕಾರ್ಯ ಬಿಟ್ಟು ಪಶ್ಚಾತ್ತಾಪ ಪಟ್ಟು, ಪಾಪ ಕಾರ್ಯ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿರಿ. ಕ್ರೈಸ್ತರೇ, ದೇವರ ವಾಕ್ಯ ನಂಬಿರಿ. ದೇವರ ಕಡೆಗೆ ತಿರುಗಿರಿ. ಕ್ರೈಸ್ತರೇ, ದೇವರ ವಾಕ್ಯ ನಂಬಿರಿ. ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ. ಮೇಘದ ಮಧ್ಯದಲ್ಲಿ ಯೇಸು ಬರುವ ಕಾಲ ಬರುತ್ತಿದೆ. ಎಲ್ಲರೂ ಮೇಘದ ಮಧ್ಯದಲ್ಲಿ ಯೇಸು ಬರುವ ಕಾಲ ಬರುತ್ತಿದೆ. ಕೋಪ ಕಾರ್ಯ ಬಿಟ್ಟು ಸ್ನೇಹ ಹಸ್ತ ಕೊಟ್ಟು, ಕೋಪ ಕಾರ್ಯ ಬಿಟ್ಟು ಸ್ನೇಹ ಹಸ್ತ ಕೊಟ್ಟು ಪರಸ್ಪರ ಪ್ರೀತಿ ಮಾಡಿರಿ. ಸೋದರರೇ, ಯೇಸುವ ನಂಬಿ ಬಾಳಿರಿ. ಪರಸ್ಪರ ಪ್ರೀತಿ ಮಾಡಿರಿ. ಸೋದರರೇ, ಯೇಸುವ ನಂಬಿ ಬಾಳಿರಿ. ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ. ಕ್ರೈಸ್ತರೇ ಕೇಳಿರಿ, ಲೋಕದ ಅಂತ್ಯ ಬರುತ್ತಿದೆ. ಕ್ರೈಸ್ತರೇ ಕೇಳಿರಿ, ಲೋಕದ ಅಂತ್ಯ ಬರುತ್ತಿದೆ. ಲೋಕ ಸುಖವ ಬಿಟ್ಟು ಕಾಮ ಮೋಹ ಬಿಟ್ಟು, ಲೋಕ ಸುಖವ ಬಿಟ್ಟು ಕಾಮ ಮೋಹ ಬಿಟ್ಟು ಸತ್ಯದ ಮಾರ್ಗ ಹಿಡಿಯಿರಿ. ಬೇಗನೆ ದೇವರ ಕರುಣೆ ಬೇಡಿರಿ. ಸತ್ಯದ ಮಾರ್ಗ ಹಿಡಿಯಿರಿ. ಬೇಗನೆ ದೇವರ ಕರುಣೆ ಬೇಡಿರಿ. ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ. ಎಲ್ಲರೂ ಕ್ರೈಸ್ತರೇ ಎದ್ದೇಳಿರಿ, ದೇವರ ರಾಜ್ಯ ಬರುತ್ತಿದೆ.
ಪಾಪ ಕಾರ್ಯ ಬಿಟ್ಟು ಪಶ್ಚಾತ್ತಾಪ ಪಟ್ಟೆಲ್ಲರೂ ಪಾಪ ಕಾರ್ಯ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿರಿ ಕ್ರೈಸ್ತರೇ, ದೇವರ ವಾಕ್ಯ ನಂಬಿರಿ. ದೇವರ ಕಡೆಗೆ ತಿರುಗಿರಿ ಕ್ರೈಸ್ತರೇ, ದೇವರ ವಾಕ್ಯ ನಂಬಿರಿ. ಯೇಸುವೇ ಎಲ್ಲ ಪಾಪ ಕಾರ್ಯಗಳಿಂದ ಎಲ್ಲ ಪಶ್ಚಾತ್ತಾಪದ ಕರುಣೆಯನ್ನು ಇವರಿಗೆ ಕರುಣಿಸಿರಿ, ಎಲ್ಲ ಕೇಡುಗಳಿಂದ ರಕ್ಷಿಸಿರಿ. ಯೇಸುವೆ ಈ ಆಗಮನ ಕಾಲದಲ್ಲಿ ನಮ್ಮ ಹೃನ್ಮನಗಳನ್ನು ನವೀಕೃತಗೊಳಿಸುವಂತೆ ಅಭಿಷೇಕಿಸಿರಿ. ಯೇಸುವೇ ನಾವು ಆಲಿಸಿದ ಈ ಹಾಡಿನ ಸಾಲುಗಳು ನಮ್ಮ ಜೀವನವನ್ನು ಪರಿವರ್ತಿಸಲಿ, ನಮ್ಮೊಳಗಡೆ ಇರುವ ಎಲ್ಲ ಕೇಡುಗಳನ್ನು ದೂರ ಮಾಡಲಿ. ಟಚ್, ಬ್ಲೆಸ್, ಹೀಲ್ ಫಾರ್ ಯುವರ್ ಗ್ಲೋರಿ. ಹರಿಹರ ಕಮ ಶಂದರ ಬಾರ ಹರಿ 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 ಹರಿ. ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಪ್ರೀತಿಸ್ತಾರೆ. ಅದಕ್ಕಾಗಿ ಯೇಸು ನಮ್ಮನ್ನು ಕರೆದಿದ್ದಾರೆ. ಯೇಸು ಈ ಪರಮ ಪ್ರಸಾದದಲ್ಲಿ ನಮಗಾಗಿ ಇದ್ದಾರೆ. ಈ ಪರಮ ಪ್ರಸಾದ ದೇವರ ಪ್ರೀತಿ. ಈ ಪ್ರೀತಿಯಿಂದ ನಾವು ತುಂಬಲ್ಪಟ್ಟಾಗ ಎಲ್ಲವೂ ಶೂನ್ಯ. ಆ ದೇವರ ಪ್ರೀತಿಯ ಶಕ್ತಿ ಈ ಪರಮ ಪ್ರಸಾದ. ಇವತ್ತು ಈ ಆರಾಧನೆ ಆಲಿಸುವಾಗ ಕೆಲವರು ಹಾಸಿಗೆಯ ಮೇಲೆ ಇರಬಹುದು, ಕೆಲವರು ಅನೇಕ ವರುಷಗಳಿಂದ ಪಾರ್ಶ್ವವಾಯು ರೋಗ ಅಥವಾ ಕ್ಯಾನ್ಸರ್ ಅಂತ ವ್ಯಾಧಿ, ಅಥವಾ ನೀವು ಬುದ್ಧಿಮಾಂದ್ಯರಾಗಿ ಕಷ್ಟಪಡ್ತಿರಬಹುದು, ಕುಟುಂಬದಲ್ಲಿ ಭರವಸೆ ಕಳ್ಕೊಂಡಿರಬಹುದು. ನೀವು ಆಗಮನ ಕಾಲ ಭರವಸೆಯ ಕಾಲ. ಎಷ್ಟೋ ಮಂದಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಅಲ್ಲಿ ಇರಬಹುದು, ಕೋಮದಲ್ಲಿ ಇರಬಹುದು. ಎಷ್ಟೋ ಮಂದಿ ಆಸ್ಪತ್ರೆಯಲ್ಲಿ ICU, MICU, NICU ಅಲ್ಲಿ ಇರಬಹುದು. ಎಷ್ಟೋ ಮಂದಿ ಜೀವನ್ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇರಬಹುದು. ನಮ್ಮ ಆತ್ಮೀಯರು ನಮ್ಮಿಂದ ದೂರ ಹೋಗಿದ್ದಾರೆ, ಅಗಲಿದ್ದಾರೆ. ಅವರ ಆತ್ಮಶಾಂತಿಗಾಗಿ ನಾವು ಪ್ರಾರ್ಥಿಸೋಣ. ನಾವು ನಂಬ್ತೀವಿ ಕ್ರೈಸ್ತರಿಗೆ ಮರಣ ಅಂತ್ಯ ಅಲ್ಲ. ನಾವು ಯೇಸುವಿನೊಡನೆ ಇದ್ದೀವಿ. ನಾವು ಇರುವ ತನಕ ಯೇಸುವನ್ನು ಪ್ರೀತಿಸೋಣ. ಯೇಸು ನಮಗಾಗಿ ಇದ್ದಾರೆ, ನಮಗೆ ನಿತ್ಯ ಜೀವ ಕೊಡ್ತಾರೆ. ಅವರು ನಮ್ಮನ್ನು ಕಾಯ್ತಾರೆ. ಬೈಬಲ್ ಗ್ರಂಥ ಹೇಳುತ್ತೆ, ಸುಜ್ಞಾನ 16:12, ಅವರು ಗುಣ ಹೊಂದಿರುವುದು ಗಿಡ ಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವಂತಹ ಮುಲಾಮಿನಿಂದ ಅಲ್ಲ. ಅದಾಯಿತು ಯೇ ಸರ್ವೇಶ್ವರ, ಎಲ್ಲವನ್ನೂ ಸ್ವಸ್ಥವಾಗಿಸುವಂತಹ ನಿಮ್ಮ ವಾಕ್ಯದಿಂದ. ದೇವರ್ ಹೀಲ್ಡ್ ನಾಟ್ ಬೈ ಹರ್ಬ್ ಆರ್ ಪಾಲಿಟಿಕ್ಸ್, ಇಟ್ ಇಸ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವಾದ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಭಯಪಡುವುದು ಬೇಡ. ಕೀರ್ತನೆ 107, 19, 20 ಹೇಳುತ್ತೆ, ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ, ಬಿಕ್ಕಟ್ಟಿನಿಂದ ಬಿಡುಗಡೆ ಇತ್ತರು ಅವರಿಗೆ. ತಮ್ಮ ವಾಕ್ಯವನ್ನು ಕಳುಹಿಸಿ ಗುಣಪಡಿಸಿದನವರನ್ನು ಗುಣಪಡಿಸುವ ದೇವರೇ ಯೇಸು. ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಓದ್ತೀವಿ, ಅನೇಕ ಜನ ಕಾಯಿಲೆ ಉಳ್ಳವರನ್ನು ಅವರ ಹತ್ರ ಕರ್ಕೊಂಡು ಬಂದರು, ದೆವ್ವಗಳನ್ನು ಹೊರದೂಡಿದರು, ರೋಗಿಗಳಿಗೆ ಸೌಖ್ಯ ಕೊಟ್ಟರು. ಅಂತ ಯೇಸು ನಮ್ಮ ಮಧ್ಯೆ ಇದ್ದಾರೆ. 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿ ಸೌಖ್ಯ ಕೊಟ್ಟ ದೇವರು ನಮ್ಮ ಮಧ್ಯೆ ಇದ್ದಾರೆ. 18 ವರ್ಷದಿಂದ ಗೂನಿ ಬೆನ್ನಿನ ಮಹಿಳೆ ಬೆಂಡಾಗಿ ಹೋಗಿದ್ದಳು. ಮಗಳೇ ನೆಟ್ಟಗೆ ನಿಲ್ಲು ಅಂತೇಳಿ ಸೊಟ್ಟಗಾದ ಅವಳ ಸೊಂಟವನ್ನು ದೇವರು ಸ್ಪರ್ಶಿಸಿ ಗುಣಪಡಿಸಿದ್ದಾರೆ. ಅಂತ ದೇವರ ಮುಂದೆ ನಾವಿದ್ದೀವಿ. ಜಕ್ಕಾಯನ ಮನೆಗೆ ಹೋಗಿ, ಜಕ್ಕಾಯ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಜಕ್ಕಾಯನ ಪಾಪ ತೊಳೆದ ಪಾಪ ವಿಮೋಚಕನ ಮುಂದೆ ನಾವಿದ್ದೀವಿ. ಹುಟ್ಟು ಕುರುಡ ಬಾರ್ತಿಮೆಯ, ದಾವಿದ ಕುಲಪುತ್ರರೇ ನಮಗೆ ದಯೆ ತೋರಿ ಅಂತೇಳಿ ಕಣ್ಣೀರಿಟ್ಟ ಅಲ್ಲ, ನನ್ನಿಂದ ಏನಾಗಬೇಕು ಮಗನೇ ನಿನಗೆ ಅಂತ ಕೇಳಿದ್ರು. ನನಗೆ ದೃಷ್ಟಿ ಬೇಕು. ಸೃಷ್ಟಿಯನ್ನು ನೋಡಲು ದೃಷ್ಟಿಯನ್ನು ಮತ್ತೆ ಆತನ ವಿಶ್ವಾಸದ ಮೇಲೆ ವಾಪಸ್ ಕೊಟ್ರು. 12 ವರ್ಷದಿಂದ ರಕ್ತಸ್ರಾವದ ಸ್ತ್ರೀ ಕಷ್ಟಪಡ್ತಾ ಇದ್ಲು. ಆಗಮನಕ್ಕಾಗಿ, ಸೌಖ್ಯದ ಆಗಮನಕ್ಕಾಗಿ ಕಾಯ್ತಾ ಇದ್ಲು. ಎಷ್ಟೋ ಮಂದಿ ನೀವು ಸೌಖ್ಯದ, ಬಿಡುಗಡೆಯ, ರಕ್ಷಣೆಯ ಆಗಮನಕ್ಕಾಗಿ ಕಾಯ್ತಾ ಇದ್ದೀರಾ. ಯೇಸುವನ್ನು ಆಕೆ ಮುಟ್ಟಿದ್ಲು. ನೀವು ಯೇಸುವನ್ನು ಮುಟ್ಟಿದರೂ, ಯೇಸು ನಿಮ್ಮನ್ನು ಮುಟ್ಟಿದರು.
ಸೌಖ್ಯ ನಿನ್ನ ವಿಶ್ವಾಸದ ಮೇಲೆ ನಿನಗೆ ಸಿಗುತ್ತೆ. ಅದರಿಂದ ಸೌಖ್ಯದಾಯಕ ಯೇಸು ನಮ್ಮ ಮಧ್ಯೆ ಇದ್ದಾರೆ. ಅವರ ಆಗಮನ ನಮ್ಮ ದೇಹ, ಮನಸ್ಸು, ಆತ್ಮದಲ್ಲಿ ನಮ್ಮ ಬಲಹೀನತೆಗಳೆಲ್ಲ ಒಪ್ಕೊಳ್ಳೋಣ, ಪಶ್ಚಾತ್ತಾಪ ಪಡೋಣ, ದೇವಾ ನನಗೆ ಬಿಡುಗಡೆ ಕೊಡು ಅಂತ ಕೇಳೋಣ. ಜಲೋದರ ರೋಗಿ ಇದ್ದ, ಹೊಟ್ಟೆಯಲ್ಲಿ ನೀರು ತುಂಬಿತ್ತು, ಯೇಸುವನಿಗೆ ಸೌಖ್ಯ ಕೊಟ್ಟರು. ಬತ್ತಿದ ಕೈ ಉಳ್ಳವನಿದ್ದ, ಯೇಸುವನಿಗೆ ಸೌಖ್ಯ ಕೊಟ್ಟರು. ಯಾರಿಗೆ ಸೌಖ್ಯ ಕೊಟ್ಟಿಲ್ಲ? ಸೌಖ್ಯದಾತನ ಆಗಮನ. ಅಂದು ಒಬ್ರು ಇಬ್ರು ಅಲ್ಲಿ ಸೌಖ್ಯವಾದರೆ, ಇಂದು ಈ ಪರಮಪ್ರಸಾದದ ಶಕ್ತಿ, ಪುನರುತ್ಥಾನದ ದಿವ್ಯ ಶಕ್ತಿ ನಿಮ್ಮ ರಕ್ತ ಕಣ ನರನಾಡಿಕೆಯನ್ನು ಮಜ್ಜೆ ದೇಹಾತ್ಮಗಳೊಳಗೆ ಪ್ರವೇಶಿಸಿ ಯೇಸು ನಾಮದಲ್ಲಿ ಶಕ್ತಿ ಸಿಗುತ್ತೆ ನಿಮಗೆ. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ ನಾನು ಇಲ್ಲಿ ಘೋಷಿಸ್ತಾ ಇದ್ದೀನಿ. ಹೋಗಿರಿ, ಸುವಾರ್ತೆ ಸಾರಿರಿ, ರೋಗಿಗಳ ಮೇಲೆ ಕೈ ಇಡ್ರಿ, ರೋಗಿಗಳಿಗಾಗಿ ಪ್ರಾರ್ಥಿಸಿರಿ. ಯೇಸು ಸ್ವಾಮಿ ಅವರೊಡನೆ ಇದ್ದು ಅದ್ಭುತ ಕಾರ್ಯಗಳ ಮೂಲಕ, ಸೂಚಕ ಕಾರ್ಯಗಳ ಮೂಲಕ ಸುವಾರ್ತೆಯನ್ನು ರುಜುವಾತು ಪಡಿಸಿದರು. ಹೌದು, ಈ ಸುವಾರ್ತೆ ಈಗ ರುಜುವಾತು ಆಗ್ತಾ ಇದೆ. ನಿಮ್ಮ ದೇಹ, ಆತ್ಮ, ಮನಸ್ಸು ಸಮರ್ಪಿಸಿ, ನಿಮ್ಮ ಅರಿವಿನ ಅರಿವಿಲ್ಲದ ಅವಸ್ಥೆಯನ್ನು ಸಮರ್ಪಿಸಿ, ನಿಮ್ಮ ರೋಗ ರುಜಿನಗಳನ್ನು ಸಮರ್ಪಿಸಿ ಯೇಸು ನಾಮದಲ್ಲಿ ಈಗ ಪ್ರಾರ್ಥಿಸುವಾಗ ದೇಹದಲ್ಲಿರುವ ಎಲ್ಲ ಅಂಧಕಾರ ಶಕ್ತಿ ಬಂಧನಗಳು ಬಿಟ್ಟು ಸುಟ್ಟು ಬೂದಿಯಾಗುವ ಸಮಯ, ದೇವರ ಕರುಣೆ ನಿಮ್ಮಲ್ಲಿ ಇಳಿದು ಬರುವ ಸಮಯ, ದೇವರ ಪ್ರೀತಿ ನಿಮ್ಮೊಳಗಡೆ ಇಳಿದು ಬರುವ ಸಮಯ, ಮನ ಪರಿವರ್ತನೆಯ ಸಮಯ, ಬಿಡುಗಡೆಯ ಸಮಯ. ಈ ಸಮಯ, ಈ ಸುಪ್ರಸನ್ನತೆಯ ಕಾಲ ನಿಮ್ಮದಾಗಲಿ. ಅದರಿಂದ ನೀವು ಎಲ್ಲಿದ್ದೀರಿ ಅಲ್ಲಿ ಕರಗಳನ್ನು ಮೇಲೆತ್ತಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲಮರಗಿಬ್ರ ಶರಬಲಕರ ಶಂದರಿಯರ ಬರ ಅಲ್ಫಕೋರ ರಾಫ ಹಾಲ್ದ್ರೀರ ಮಗ ಶರಿಯರ ಶಮ್ಮಲ ತಂದೆಯಾದ ದೇವರೇ, ಸರ್ವಶಕ್ತ ಕರುಣಾಳು ತಂದೆ ಯೆಹೋವ ಜೈರೆ, ರಾಫ, ನಿಸಿಯ, ಶಾಲಂ, ಶಮ್ಮ, ಸಿದ್ಕೇನು, ಎಲ್ ರೋಹಿ, ಇಸ್ರಾಯೇಲ್ ಎಂಬ ಹೆಸರುಳ್ಳಾತ ಸರ್ವಶಕ್ತನೇ ನಿಮಗೆ ಸ್ತೋತ್ರ. ನಿಮ್ಮ ಏಕೈಕ ರಕ್ಷಕ ಪುತ್ರ ಯೇಸುವಿಗೆ ಸ್ತೋತ್ರ. ಇದೋ ಪವಿತ್ರ ಆತ್ಮರ ಶಕ್ತಿಯಿಂದ ಈ ಸುವಾರ್ತೆಯನ್ನು ಘೋಷಿಸಿದ್ದೇನೆ. ಈಗ ಪ್ರಾರ್ಥಿಸುವಾಗ ಈ ಆರಾಧನೆಯ ಮೂಲಕ ಎಲ್ಲ ಅಂಧಕಾರ ಶಕ್ತಿಗಳು, ಬಂಧನಗಳು, ರೋಗ ರುಜಿನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಾಮದಲ್ಲಿ ಕುರುಡರು ನೋಡಲಿ, ಕಿವುಡರು ಆಲಿಸಲಿ, ಮೂಗರು ಮಾತನಾಡಲಿ, ಪಾರ್ಶ್ವ ರೋಗಗಳು ಎದ್ದು ಮರಣಾಂತಿಕ ಕಾಯಿಲೆಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ರಕ್ತ ಕಣದರ ನಾಡಿಕೆಯಲ್ಲಿ ಮಜ್ಜೆ ದೇಹಾತ್ಮಗಳ ಅಭಿಷೇಕವಾಗಲಿ. ತಲೆಮುಡಿಯಿಂದ ಪಾದದವರೆಗಿರುವ ಒಂದೊಂದು ಅಂಗಾಂಗಗಳು ಅಭಿಷೇಕವಾಗಲಿ. ಈ ಆರಾಧನೆಯ ಮೂಲಕ ಅದ್ಭುತಗಳು ಸುರಿಮಳೆಯಾಗಲಿ. ಎಲ್ಲ ನಿರಾಶೆಗೊಂಡವರು ಹೊಸ ಶಕ್ತಿ, ಭರವಸೆಯನ್ನು ಪಡೆಯಲಿ. ಯೇಸು ನಾಮ, ವಾಕ್ಯ, ರಕ್ತ ಶಕ್ತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲ ಅಂಧಕಾರ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ಟಚ್ ಟಚ್, heal them, anoint them, deliver them, Lord. ಗಟ್ಟಿಯಾಗಿ ಸ್ತುತಿ ಮಾಡಿ. ದೇವರ ಕರುಣೆ, ದೇವರ ಪ್ರೀತಿ, ದೇವರ ಆಶೀರ್ವಾದ, ದೇವರ ಬಿಡುಗಡೆ ನಿಮ್ಮೊಳಗಡೆ, ನಿಮ್ಮ ಮನೆ ಒಳಗಡೆ, ಕುಟುಂಬದೊಳಗಡೆ ಯಾರ್ಯಾರು ಆಲಿಸುತ್ತೀರೋ ಅದ್ಭುತಕರವಾಗಿ ಸ್ವಾಮಿ ನಿಮ್ಮನ್ನು ಮುಟ್ತಾ ಇದ್ದಾರೆ. ಯೇಸು ನಾಮದ ಶಕ್ತಿ ನಿಮ್ಮೊಳಗಡೆ ಬರ್ತಾ ಇದೆ. ಎಲ್ಲ ನಿರಾಶೆಗಳು, ಚಿಂಸೆಗಳು ಬಿಟ್ಟು ಹೋಗುವ ಸಮಯ, ಎಲ್ಲ ಮಾನಸಿಕ ಒತ್ತಡಗಳು, ಭಯ, ಭೀತಿಗಳು, ಆತಂಕಗಳು ಬಿಟ್ಟು ಹೋಗುವ ಸಮಯ, ಹೊಸ ಜಯ ಕೊಡುವ ದೇವರು, ಸಾಲ ಸೋಲುಗಳಿಂದ, ಎಲ್ಲ ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ ಕೊಡುವ ಪರಿವರ್ತನೆಯ ಸಮಯ. ಥ್ಯಾಂಕ್ ಯು ಲಾರ್ಡ್ ಫಾರ್ ಟಚಿಂಗ್ ಯುವರ್ ಪೀಪಲ್. ಸ್ಪರ್ಶಿಸದಕ್ಕಾಗಿ ಸ್ತೋತ್ರ, ಗುಣಪಡಿಸದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾರಾರಾರಿಯ ರಾಮ ನಿಮ್ಮ ಕಾಯದಲ್ಲಿ ಸೌಖ್ಯದ ಶಕ್ತಿ ಇದೆ. ನಿಮ್ಮ ರಕ್ತದಲ್ಲಿ, ನಿಮ್ಮ ರಕ್ತದಲ್ಲಿ ಬಿಡುಗಡೆ ದೊರಕಲಿದೆ, ಬಿಡುಗಡೆ ದೊರಕಲಿದೆ. ಗಾಯದಲ್ಲಿ, ನಿಮ್ಮ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ, ಸೌಖ್ಯದ ಶಕ್ತಿ ಇದೆ. ನಿಮ್ಮ ಗಾಯದಲ್ಲಿ, ನಿಮ್ಮ ಗಾಯದಲ್ಲಿ ಬಿಡುಗಡೆ ದೊರೆಯಲಿದೆ. ನನ್ನ ಮುಟ್ಟಿರಿ, ನನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ, ಸೌಖ್ಯ ನೀಡಿರಿ. ಚಿಮುಕಿಸಿ, ರಕ್ತ ಚುಮುಕಿಸಿ, ರಕ್ಷೆ ನೀಡಿರಿ, ರಕ್ಷೆ ನೀಡಿ. ಮೊಣಕಾಲೂರ್ಣ ಯೇಸುವಿನ ಆಶೀರ್ವಾದವನ್ನು ನಾವು ಪಡೆಯೋಣ. ಯೇಸುವೇ ಆರಾಧನೆ, 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 ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ.
ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ. ಏಸಪ್ಪ 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 ಏಸಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ. ದಾಹದಿ ನಿನ್ನ ನಾ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ದಾಹದಿ ನಿನ್ನ ನಾ ಕೂಗುವೆ, ಸ್ವರ್ಗ ತೆರೆದಿಳಿದು ಬಲ್ಲಿರಿ. ಆತ್ಮನಾದ ದೇವರೇ ಬಂದಿರಿ, ನನ್ನ ಒಳಗೆ ವಾಸಿಸ ಬಂದಿರಿ.